ಮೊಟ್ಟೆ ಮಾಡೋದು ಅಂತ ನಮ್ಮ ಇನ್ನೊಬ್ರು ಸಿದ್ದರಾಜಣ್ಣ ಅಂತಿದ್ರು, ಅವರು ಸ್ವಲ್ಪ ದಿನ ಮೊಟ್ಟೆ ಮಾಡ್ತಾ ಇದ್ರು. ಅದಕ್ಕಿಂತ ಮೊದಲೇ ನಾವು ಹುಳ ಸಾಕ್ತಾ ಇದ್ವಿ, ರೇಷ್ಮೆ ಹುಳ. ನಮ್ಮ ತಂದೆಯವ್ರ ಕಾಲದಲ್ಲಿ ನಮಗೆ ಗೊತ್ತಿಲ್ಲ, ಮಗ್ಗ ನೇಯ್ತಾ ಇದ್ರಂತೆ, ಸ್ಯಾರಿ ನೇಯ್ತಾ ಇದ್ರು. ಅದು ಕೆಲಸ ಇದೆ ಇನ್ನೂ. ಆ ಸಾಮಾನೆಲ್ಲ ನಮ್ಮ ಮನೆಯಲ್ಲಿದೆ, ಅದಕ್ಕೆ ಬಳಸ್ತಾ ವಸ್ತುಗಳು. ಮತ್ತೆ ನಮ್ಮ ತಂದೆನೇ ಈ ಗೂಡು ತಂದು ನೂಲ್ ತೆಗೆದು ಚರ್ಕ ಇಟ್ಕೊಂಡು ನೂಲ್ ತೆಗಿತಾ ಇದ್ರು. ನೀವು ನೂಲ್ ತೆಗಿತಾ ಇದ್ರೆ ಒಬ್ಬ ಮನೆ ಇದರಲ್ಲಿ? ಆವಾಗ ಈಗ ಯಾರಾದರೂ ನೂಲ್ಗೆ ಹೋದ್ರೆ ನಮ್ಮ ತಾಯಿಯವರೆಲ್ಲ ಇದು ಮಾಡಕ್ ಹೋದ್ರೆ ರಾಟೆ ಸುತ್ತೋದು, ನೂಲ್ ತೆಗೆದು ಇದೆಲ್ಲ ಮಾಡ್ತಿದ್ವಿ ನಾವು. ಅವೆಲ್ಲ ಗೊತ್ತಿದೆ, ಅಂದ್ರೆ ಸ್ವಲ್ಪ ದಿನನೇ ನಡೆದೋದು. ನಾವು ಬುದ್ಧಿ ಬರಕು ಅಂದ್ರೆ ನಾವು ಚಿಕ್ಕವರಿರುವಾಗ ಒಂದು 15 ವರ್ಷ 14 ವರ್ಷ ಇರುವಾಗ ಈ ಕೆಲಸ ಎಲ್ಲ ಮಾಡಿದ್ವಿ. ಚರ್ಕ ತಿರಿತಾ ಇದ್ರಿ? ತಿರಿಸ್ತಾ ಇದ್ರು. ಅದೊಂಥರ ಸ್ಕಿಲ್ ಅಲ್ವಾ ಅದೊಂದು? ಹೌದು. ಅದು ಬಿಟ್ಬಿಟ್ಟು ಹಿಡ್ಕೊಳ್ಳೋದೇ ಒಂದು ಸ್ಕಿಲ್. ಬೇರೆಯವರೆಲ್ಲ ನಾವು ಆವಾಗ ಈ ಗಡ್ಡಕ್ಕೆ ಒಡಸ್ಕೊಳ್ಳೋರು ಕೆಲವರೆಲ್ಲ ಅದನ್ನ ತಿರುದು ಬಿಟ್ಬಿಟ್ಟು ಮತ್ತೆ ಹಿಡ್ಕೊಂಡು ಸುತ್ತೋದು, ಅದೇ ಸ್ಪೀಡಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇದ್ವಿ ನಾವು. ಇಲ್ಲ ಅದು ಮಿಸ್ ಆಯ್ತು ಅಂದ್ರೆ ಬಂದು ಆಗ ನಮ್ಗೆ ಗಡ್ಡಕ್ಕೆಲ್ಲ ಹೊಡೆದ್ಬಿಡೋದು, ಗಲ್ಲಕ್ಕೆಲ್ಲ ಹೊಡೆದ್ಬಿಡೋದು, ಮತ್ತೆ ಕೈಗೆಲ್ಲ ಪೆಟ್ಟಾಗೋ ಅದೆಲ್ಲ ಇದೆ. ನಮ್ಗೆ ಅದೆಲ್ಲ ಇಲ್ಲ, ಏನಿಲ್ಲ, ಬಿಟ್ಟು ತಗೊಳ್ಳೋದು, ಬಿಟ್ಟು ತಗೊಂಡು ಸುತ್ತೋದು ಎಲ್ಲ ಚೆನ್ನಾಗಿ ಮಾಡ್ತಿದ್ವಿ. ಈ ಪಿಂಜಿ ಎಲ್ಲ ಕಟ್ತಾ ಇದ್ರ ರೇಷ್ಮೆ ನೂಲಲ್ಲಿ? ಹೌದೌದು, ಪಿಂಜಿ ಎಲ್ಲ ಕಟ್ತಿದ್ವಿ. ಈ ಗೂಡು ಮಾರಕ್ಕೆ ಏನಾದ್ರು ಚಾಮರಾಜನಗರ, ಈ ಕೊಳ್ಳೇಗಾಲ ಈ ಕಡೆಗೆಲ್ಲ ಹೋಗ್ತಾ ಇದ್ರ ತಮ್ಮ ತಂದೆಯವ್ರ ಜೊತೆ ಅಥವಾ ಅಣ್ಣ ತಮ್ಮದಿರ ಜೊತೆ? ಗೂಡು ತೆಗೆದ್ರೆ ನಮ್ಮ ತಂದೆ ತಗೊಂಡ್ ಬರಕ್ ಹೋಗ್ತಾ ಇದ್ವಿ. ಈ ಮಾರುವಾಗ ನಮ್ಮ ಅಣ್ಣ ಇನ್ನೊಬ್ಬಿದ್ರು ಸಿದ್ದರಾಜಣ್ಣ ಅಂತ, ಅವರೇ ಎಲ್ಲ ಮಾರ್ತಿದ್ದು ಹೋಗ್ತಿದ್ದು. ಇದು ಮಾಡಿದ್ಮೇಲೆ ನಾವು ಓದ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟಿದ್ವಿ. ನಾವು ಹುಳ ಸಾಕೋ ಟೈಮಿಗೆ ನಾವು ಸ್ವಲ್ಪ ಮುಂದುವರ್ಕೊಂಡಿದ್ವಿ. ಈ ಚಂದ್ರಿಕೆ ಎಲ್ಲ ಮನೇಲೆಲ್ಲ ಇರ್ತಾ ಇತ್ತ? ದೊಡ್ಡ ದೊಡ್ಡ ಹುಳ ಸಾಕೋದಕ್ಕೆ ತಟ್ಟೆಗಳು ಇರ್ತಿತ್ತು, ಚಂದ್ರಿಕೆಗಳು ನಮ್ಮ ಹತ್ರ ಇರ್ತಿರ್ಲಿಲ್ಲ, ಅದೆಲ್ಲ ಬಾಡಿಗೆಗೆ ತಗೊಳ್ಳೋದು. ತಟ್ಟೆಗಳೆಲ್ಲ ಇರ್ತಿತ್ತು. ಈಗಲೂ ಇವೆಯಾ ತಟ್ಟೆಗಳು? ಈಗಿಲ್ಲ ಅನ್ಸುತ್ತೆ, ಇಲ್ಲ ಎತ್ತಿಟ್ಟಿದಾರೋ ಏನೋ ಗೊತ್ತಿಲ್ಲ. ಊರ್ದು ತುಂಬಾ ದಿನದಿಂದ ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ರೇಷ್ಮೆ ಗೂಡು ಮತ್ತೆ ರೇಷ್ಮೆ ನೂಲು ಅಂತಂದಾಗ ಆವಾಗ ಅದನ್ನ ಮಾರಾಟ ಮಾಡ್ತಾ ಇದಾರೆ, ಹುಳ ಸಾಕ್ತಾ ಇದಾರೆ ಅಂತಂದ್ರೆ ಅದೊಂದು ಶ್ರೀಮಂತಿಕೆಯ ಸಂಕೇತವೂ ಕೂಡ ಆಗಿತ್ತು, ಮತ್ತೆ ಒಳ್ಳೆ ಆದಾಯದ ಮೂಲವೂ ಕೂಡ ಅದು ಆಗಿತ್ತು. ಅವಾಗ ರೇಷ್ಮೆ ತೆಗಿತಾ ಇದ್ರಿ ತಾವೆಲ್ಲ ಮನೆಯಲ್ಲಿ, ಒಂದಷ್ಟು ಅನುಕೂಲಸ್ಥರಾಗಿನೇ ಇದ್ರ ಏನು ಸರ್? ಅದು ಅನುಕೂಲಸ್ಥರಾಗಿ ಇದ್ವಿ, ಬಟ್ ಅದೊಂಥರ ಈ ರೇಷ್ಮೆ ವ್ಯಾಪಾರ ಅಂದ್ರೆ ಒಂಥರ ಗೇಮ್ ಅಂತಾನೆ ಅಂತಾರೆ. ಅಂದ್ರೆ ತುಂಬಾ ದಿನ ಚೆನ್ನಾಗಿ ಇದ್ವಿ, ಸ್ವಲ್ಪ ದಿನ ಲಾಸ್ಟ್ ಹೋಯ್ತಾ ತುಂಬಾನೇ ಲಾಸ್ ಆಗ್ಬಿಟ್ರು ನಮ್ಮ ತಂದೆಯವರು. ಅದಕ್ಕಿಂತ ಮೊದಲೇ ತುಂಬ ಚೆನ್ನಾಗಿದ್ರಂತೆ, ಅಂದರೆ ನಮಗೆ ಬುದ್ಧಿ ಬರೋಕೆ ಮೊದಲೇ ನಮ್ಮ ತಂದೆ ತುಂಬ ಚೆನ್ನಾಗಿದ್ರಂತೆ. ಆಮೇಲೆ ಸ್ವಲ್ಪ ಲಾಸ್ ಆಯಿತು. ಆಮೇಲೆ ನಮ್ಮ ಅಣ್ಣ ಕೆಲಸಕ್ಕೆ ಆದಮೇಲೆ ಅಗ್ರಿಕಲ್ಚರ್ಗೆ ಬಂದಮೇಲೆ ಹುಳ ಸಾಕಕ್ಕೆ ಶುರು ಮಾಡಿದ್ವಿ. ಅದಕ್ಕಿಂತ ಮೊದಲೇ ಇದು ಮುಗ್ದೋಗಿತ್ತು, ಯಾವುದು ಚರ್ಕ ಫಸ್ಟ್ ಆಗಿ, ಆಮೇಲೆ ನೂಲು ತೆಗೆದು ಅದನ್ನು ಆಗಿ, ಆಮೇಲಿಂದ ಹುಳ ಸಾಕಕ್ಕೆ ಬಂದಿದ್ದು ಬೇಸಾಯ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಈ ಹುಳ ಸಾಕೋದು ಅಂತಂದ್ರೆ ಅದು ಒಂದು ಮಕ್ಕಳು ಸಾಕ್ದಂಗೆ, ಅದು ಜೋಪಾನವಾಗಿ ನೋಡ್ಕೋಬೇಕು. ಈಗ ಸೊಪ್ಪು ಸದೆ ಎಲ್ಲ ಅದಕ್ಕೆ ಹಾಕ್ಬೇಕು, ಇಪ್ಪನೇರಳೆ ಸೊಪ್ಪೆಲ್ಲ ಹಾಕ್ಬೇಕು. ಆ ಇಪ್ಪನೇರಳೆ ಸೊಪ್ಪನ್ನೆಲ್ಲ ಬೆಳೆಯೋದಕ್ಕೆ ಆ ಜಮೀನನ್ನ ಬಳಸ್ಕೊಳ್ತಿದ್ರ? ಹೌದೌದು, ಜಮೀನು. ನೀವು ಸೊಪ್ಪು ಊರ್ತಿದ್ರ? ಊರ್ತಿದ್ದು, ಸೊಪ್ಪೆಲ್ಲ ತಂದಿದ್ದೀವಿ, ಒತ್ತಿದ್ದೀವಿ. ಒಂದ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಬೈಸ್ಕಲ್ ಹೊಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬತ್ತಿದ್ದು, ಒಂದೇ ಕೈಲಿ ಬೈಸ್ಕಲ್ ಹೊಡ್ಕೊಂಡು. ನಾವು ಚಿಕ್ಕವ್ರು ಇರುವಾಗ ಕಷ್ಟಪಟ್ಟಿದ್ದೀವಿ. ಅವೆಲ್ಲ ನೆನಪಿಸ್ಕೊಂಡ್ರೆ ಒಂಥರ ಏನಪ್ಪ ಇಷ್ಟೆಲ್ಲ ನಾವು ಕಷ್ಟಪಟ್ವಿ, ಒಂದಷ್ಟು ಸುಖ ಅನುಭವಿಸ್ತಾ ಇರೋದು ಆಕಾಶವಾಣಿ ಮೂಲಕನೇ ಅಂತ ತಮ್ಗನ್ಸುತ್ತಾ? ಖಂಡಿತ. ನಮ್ಗೆ ಆಕಾಶವಾಣಿಗೆ ಬಂದ್ಮೇಲೆ ನಮ್ಮ ಲೈಫ್ದು ಸ್ಟೈಲೇ ಚೇಂಜ್ ಆಗೋಯ್ತು. ಅದಕ್ಕಿಂತ ಮೊದಲೇ ಬೇರೆ ರೀತಿ ಇತ್ತು. ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ ನಮಗೆ ಕೇಂದ್ರ. ಈಗ ಅಪ್ಪ ಜಮೀನು ನೋಡ್ಕೊತಾ ಇದ್ರು, ರೇಷ್ಮೆ ತೆಗಿತಾ ಇದ್ರು, ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮಕ್ಕಳು ನಮ್ಮ ಥರನೇ ಕಷ್ಟಪಡಬಾರ್ದು ಅನ್ನುವಂತಹ ಒಂದು ಭಾವನೆ ಎಲ್ಲ ಕೃಷಿಕ ಸಮುದಾಯದವ್ರಿಗೆ ಇರ್ತದೆ. ಆಗ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅಂತ ಅನ್ನಿಸ್ದಾಗ ಈ ಓದಿಸೋದಕ್ಕೆ ತಮ್ಮ ತಂದೆ ತಾಯಿಯಿಂದ ಯಾವ ತರಹದ ಪ್ರೋತ್ಸಾಹ ಸಿಗ್ತಾ ಇತ್ತು? ಹೇಗೆ ಆ ಓದೋದ್ರ ಕಡೆಗೆ ತಮ್ಮನ್ನು ಅವರು ಕಳಿಸ್ತಾ ಇದ್ರು? ಇಲ್ಲ, ಓದಿಸೋದೆಲ್ಲ ನಮ್ಮ ತಂದೆಯವ್ರಿಗೆ ತುಂಬಾ ಇಷ್ಟ. ಯಾಕೆಂದರೆ ಅವರು ಆ ಕಾಲದಲ್ಲೇ ಅವರೂ ಓದಿದ್ರು ಸ್ವಲ್ಪ, ಅಂದರೆ 4ನೇ ಕ್ಲಾಸು 5ನೇ ಕ್ಲಾಸು ಓದಿದ್ದಾರೆ. ಓದಿ ನಮ್ಮ ಎಲ್ಲ ಮಕ್ಕಳನ್ನೂ ಅವ್ರು ಓದಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನಮ್ಮ ಅಣ್ಣನ ಒಬ್ಬರನ್ನ ಆಫೀಸರ್ ಮಾಡಿದ್ದಾರೆ. ನಮ್ಮ ದೊಡ್ಡಣ್ಣ ಓದ್ಕೊಂಡು ನಮ್ಮನ್ನೆಲ್ಲ, ಅಂದರೆ ನಮ್ಮ ತಂದೆ ಲಾಸ್ ಅಂತ ಹೇಳಿದ್ನಲ್ಲ, ಈ ವ್ಯಾಪಾರದಲ್ಲಿ ಲಾಸ್ ಆಗೋ ಚಾನ್ಸ್, ಗೇಮ್ ಅಂತ. ಲಾಸ್ ಆಗುವಾಗ ನಮ್ಮನ್ನೆಲ್ಲ ಕುಟುಂಬನೇ ಮುಂದಕ್ಕೆ ತಗೊಂಡೋಗಿದ್ದು ನಮ್ಮಣ್ಣ ನಾಗಯ್ಯ ಅಂತ ಇದ್ದಾರೆ. ಅವರು BSc ಆ ಕಾಲದಲ್ಲೇ ಮಾಡಿಸಿ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ರಿಟೈರ್ಡ್ ಆದರು. ಅವರು ನಮ್ಮ ಕುಟುಂಬನೇ ಒಂಥರ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು, ಬೆಂಬಲವಾಗಿ ನಿಂತರು ಅವರು.
ಆ ನಂತರನೇ ನಾವು ಅಗ್ರಿಕಲ್ಚರ್ಗೆ ತುಂಬಾ ಇನ್ವಾಲ್ವ್ ಆಗಿತ್ತು. ಅಲ್ಲಿವರೆಗೂ ನಮ್ಮ ತಂದೆ ಬಿಸ್ನೆಸ್ಸು ಅದು ಇದು ಅಂತಲೇ ಇದ್ದರು. ಜಮೀನಿದ್ರೂ ಅವ್ರು ಬೇರೆಯವ್ರು ಮಾಡ್ತಿದ್ರು, ಇವರು ಬಿಸ್ನೆಸ್ ಅಂತಲೇ ಇದ್ದರು. ನಂತರದಲ್ಲಿ ನಾವು ವ್ಯವಸಾಯಕ್ಕೆ ಅಳವಡಿಸ್ಕೊಂಡು. ನಿಮ್ಮಣ್ಣವರು ಆ ಕಾಲಕ್ಕಾಗಲೇ ಸುಮಾರು 40 ವರ್ಷಗಳ ಹಿಂದೆನೆ ಅಂತ ನಾವು ಅನ್ಬಹುದೇನೋ, ಆಗ್ಲೇ ಅಗ್ರಿಕಲ್ಚರ್ BSc ಮಾಡಿ ಒಳ್ಳೆ ಉದ್ಯೋಗವನ್ನ ಪಡ್ಕೊಂಡ್ರು. ಆಗ ಹಳ್ಳಿಗಳಲ್ಲಿ ಓದುವಂಥದ್ದೇ ಸ್ವಲ್ಪ ಕಷ್ಟಕರವಾದಂಥ ಕೆಲಸ, ಶಾಲೆಗಳು ಇರ್ತಾ ಇರಲಿಲ್ಲ. ಕಾಲೇಜು ಅಂತಂದರೆ ಮೈಸೂರಿಗೆ ಬರಬೇಕು ಅಥವಾ ಇನ್ನೆಲ್ಲೋ ದೂರ ಹೋಗಬೇಕು ಅನ್ನುವಂಥದ್ದು. ಆವಾಗ ನಿಮ್ಮ ಅಣ್ಣವರು BSc ಅಗ್ರಿಯನ್ನು ಮಾಡಿದಾಗ ಆ ಊರಿನವರ ಪ್ರತಿಕ್ರಿಯೆ ಹೇಗಿತ್ತು? ಆ ಸೇಂದಿ ಮರಡಯ್ಯನವರ ಬೀದಿ ಅವ್ರನ್ನ ಹೇಗೆ ಕಾಣ್ತಾ ಇತ್ತು? ಅಂದರೆ ಅದೇ ಅವ್ರಿಗೆ ಗೊತ್ತಿಲ್ಲ, ಇವ್ರು ಓದಿದ್ದಾರೆ, ಒಳ್ಳೆ ಆಫೀಸರ್ ಆಗ್ತಾರೆ, ಆ ಥರನೇ ಒಂದು ಇತ್ತು. ಅದಕ್ಕಿಂತ ಮೊದಲೇ ಒಂದಿಬ್ಬರು ಆಗಿದ್ರು ಆಗಿದ್ರು. ಸೊ ಈಗಿನ ರೀತಿ ಫೀಸ್ ಕೊಟ್ಟೋದು, ಇದ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಳೋದು ಅವು ಇವು ಇದ್ರೆ ಕಷ್ಟ ಆಯಿತು. ಹಾಸ್ಟೆಲ್ ಎಲ್ಲ ಇದ್ಕೊಂಡು ಓದಿದ್ದಾರೆ ನಮ್ಮಣ್ಣ. ನಮ್ಮ ತಂದೆಯವರು ಅದಕ್ಕೆ ತಕ್ಕಾಗಿ ಅವಾಗ ದುಡ್ಡೆಲ್ಲ ನಡೀತಿತ್ತಲ್ವ, ವ್ಯವಹಾರ ನಡೀತಿತ್ತು, ಚೆನ್ನಾಗಿ ಕೊಟ್ಟು ಇದು ಮಾಡಿದ್ದಾರೆ, ಮಾಡಿ ಇವರು ಓದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಚೆನ್ನಾಗಿ ಓದಿದ್ದಾರೆ ಅಂತ ಅಷ್ಟೇ ಮಾತಾಡ್ತಿದ್ರು. ಬಟ್ ಅದೇ ಈ ಥರ ಕೆಲಸಕ್ಕೆ ಸೇರಿದ್ದಾರೆ, ಸೇರಿದ್ಮೇಲೆ ಗೊತ್ತಿರಲಿಲ್ಲ. ಕೆಲಸ ಸಿಕ್ಕಿದ ಮೇಲೇ ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಹೆಂಗಿರಿಸ್ಬೇಕು ಅಂತ ಒಂಥರ ಮಾದರಿ ಆದರು ನಮ್ಮ ಅಣ್ಣ ಬೇರೆಯವ್ರಿಗೆಲ್ಲ. ಇವಾಗ ಸುಮಾರು ಜನ ಮಕ್ಕಳೆಲ್ಲ ಓದಿದ್ದಾರೆ, ಎಲ್ಲ ಕೆಲಸದಲ್ಲಿ ಇದ್ದವರು ಇದ್ದಾರೆ. ಆಗ ನಮ್ಮಣ್ಣವ್ರು 3ನೇವರೋ 4ನೇವರೋ ಇರ್ಬೋದು ನಮ್ಮೂರಲ್ಲೇ ಕೆಲಸದಲ್ಲಿರೋ, ಒಂದು ಸರ್ಕಾರಿ ಉದ್ಯೋಗವನ್ನ ಪಡ್ಕೊಂಡು ಒಳ್ಳೆ ಆಫೀಸರ್ ಆಗಿ. ಬಟ್ ಅವಾಗ ಪಡ್ಕೊಂಡಿದ್ರು, ಬೇರೆಯವ್ರ ಕೆಲಸದ ಇದ್ರು ಅವರೆಲ್ಲ ಅಲ್ಲಿ ಸಿಟಿನಲ್ಲಿ ಹೋಗಿ ಸೆಟ್ಲ್ ಆಗಿದ್ರು. ಊರಲ್ಲಿ ಸೆಟ್ಲ್ ಆಗಿ ಫ್ಯಾಮಿಲಿ ಬಿಟ್ಟು ತಂದೆ ತಾಯಿ ಅಣ್ಣ ತಮ್ಮದವ್ರನ್ನೆಲ್ಲ ನೋಡಿಕೊಂಡು ಮನೆಯನ್ನ ಬೆಳೆಸ್ಕೊಂಡು ಹೋಗಿದ್ದು ನಮ್ಮ ಅಣ್ಣನೇ ಪ್ರಥಮ ನಮ್ಮೂರಿಗೆ. ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಮುಂದುವರ್ಕೊಂಡ್ವಿ. ಅಣ್ಣ ಅಂತಂದ್ರೆ ಅಪ್ಪನ ಹಾಗೇನೆ, ಅಪ್ಪನೇ ಅನ್ಬೋದು. ಅದೊಂದು ತಮ್ಮಂದಿರನ್ನ ಕಂಡಾಗ, ತಂಗಿಯರನ್ನ ಕಂಡಾಗ ಕರಗುವ ಜೀವ ಅದು. ಆ ಥರದ ಒಂದು ಅಣ್ಣನ ಆಶ್ರಯದಲ್ಲಿ, ಅವರ ಮಾರ್ಗದರ್ಶನದಲ್ಲೂ ಕೂಡ ತಾವು ಬೆಳ್ಕೊಂಡು ಬಂದ್ರಿ. ಇನ್ನೊಂದಷ್ಟು ಮಾತುಗಳು ಇವೆ. ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಹಳ್ಳಿಗೆಲ್ಲ ಇವನೇ ಚಂದ, ನಡೆಯು ಅಂದ, ನುಡಿಯು ಅಂದ, ಕ್ಷಣದಲ್ಲಿ ನನ್ನ ಮನದಿ ಇವನೇ ತುಂಬಿಕೊಂಡ. ಹಳ್ಳಿಗೆಲ್ಲ ಇವನೇ ಚಂದ, ನಡೆಯು ಅಂದ, ನುಡಿಯು ಅಂದ, ಕ್ಷಣದಲ್ಲಿ ನನ್ನ ಮನದಿ ಇವನೇ ತುಂಬಿಕೊಂಡ. ಹಳ್ಳಿಗೆಲ್ಲ ಇವನೇ ಚಂದ. ಒಲಿದಾಗ ಈ ಗಂಡು ಮಲ್ಲಿಗೆಯಂತೆ, ಒಲಿದಾಗ ಈ ಗಂಡು ಮಲ್ಲಿಗೆಯಂತೆ, ಕುನಿದಾಗ ಈ ಹುಡುಗ ಬರಸಿಡಿಲಿನಂತೆ. ಇವನ ಪ್ರೀತಿಗೆ ನನ್ನೇ ಕೊಡುವೆನು, ಇವನ ಪ್ರೀತಿಗೆ ನನ್ನೇ ಕೊಡುವೆನು. ಸುಳ್ಳನು ಹೇಳೋದಿಲ್ಲ, ದೂರಕ್ಕೆ ಹೋಗೋದಿಲ್ಲ, ಸುಳ್ಳನು ಹೇಳೋದಿಲ್ಲ, ದೂರಕ್ಕೆ ಹೋಗೋದಿಲ್ಲ. ಇಂಥ ಗಂಡು ಎಲ್ಲಿ ಉಂಟು, ಇವನ ನಗುವೆ ಸಕ್ಕರೆ ಬೆಲ್ಲ.
ಕೇಳುಗರೆ, ತಾವು ಕೆಲಸವನ್ನು ಮಾಡುವಂತಹ ಸ್ಥಳಗಳಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸಾಮರಸ್ಯದಿಂದ ಹೋಗುವಂಥದ್ದು ಒಂದಷ್ಟು ಕಷ್ಟದ ಕೆಲಸ. ಆದರೆ ಅದನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲರ ಜೊತೆ ಒಂದು ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡು ಹೋದಂಥ ಹಲವರು ಇದ್ದಾರೆ. ಅಂಥವರಲ್ಲಿ ಗುರುಲಿಂಗಯ್ಯವರು ಕೂಡ ಒಬ್ಬರು. ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ಹಸನ್ಮುಖಿಯಾಗಿ ಎಲ್ಲರನ್ನ ಆಕರ್ಷಿಸುವಂತಹ ಒಂದು ಗುಣ ಅವರದು. ಇವರ ಜೊತೆಯಲ್ಲಿ ಸುಮಾರು 36 ವರ್ಷಗಳವರೆಗೆ ಸಹೋದ್ಯೋಗಿಯಾಗಿ ಕೆಲಸವನ್ನು ಮಾಡಿ ಇದೇ ಮೈಸೂರು ಆಕಾಶವಾಣಿಯಲ್ಲಿ ಕಳೆದ ಜನವರಿಯಲ್ಲಿ ನಿವೃತ್ತಿಯನ್ನು ಹೊಂದಿದಂತಹ ಮೋಹನ್ ಕುಮಾರ್ ಅವರು ಈಗ ಮಾತಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೋಹನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಗೆಳೆಯ, ಆತ್ಮೀಯ ಗೆಳೆಯ ಹೌದು, ಗುರುಲಿಂಗಯ್ಯ ಅವರು ಇದೇ ತಿಂಗಳ 31ರಂದು ನಿವೃತ್ತಿ ಆಗ್ತಾ ಇದ್ದಾರೆ. ಏನನ್ಸುತ್ತೆ? ಗುರುಲಿಂಗಯ್ಯ ಅವರು ಒಟ್ಟಿಗೆ ಕೆಲ್ಸಕ್ಕೆ ಸೇರಿದ್ದು. ನಿವೃತ್ತಿ ಆಗ್ತಾ ಇರೋದು ಒಂದೇ ವರ್ಷದಲ್ಲಿ ಆಗ್ತಾ ಇದೆ, 1-2 ತಿಂಗಳು ಹೆಚ್ಚು ಕಮ್ಮಿ ಬಿಟ್ರೆ. ಒಂದೇ ವಾರ್ಗೆ ಅವರು. ಹೌದು. ಇವ್ ಗುರುಲಿಂಗಯ್ಯ ಏನು ಅಂದ್ರೆ ಬಹಳ ಸರಳ, ಸ್ನೇಹಪರ ವ್ಯಕ್ತಿ. ಆಮೇಲೆ ಈ ನಾಯಕತ್ವ ಗುಣ ಅವ್ರದ್ದು ತುಂಬಾ ಮೆಚ್ಚಬೇಕಾಗಿದ್ದೇನೆ. ನೋಡಕ್ಕೆ ಅಷ್ಟೇನ್ ದೊಡ್ಡ ಮನುಷ್ಯ ಆಗ್ಲೇ ಕಾಣದೇ ಇದ್ರು, ಸಣ್ಣಕ್ಕಿದ್ರು ಅವ್ರದ್ದು ಪಾಯಿಂಟ್ ಬೈ ಪಾಯಿಂಟ್ ವಾದ ಮಾಡೋದು, ಆಮೇಲೆ ಅವ್ರ ಜ್ಞಾಪಕ ಶಕ್ತಿ, ಅದೆಲ್ಲ ತುಂಬಾ ಮೆಚ್ಚಬೇಕಾಗಿದ್ದೇನೆ. ತರ್ಕ ಇಲ್ದೆ ಯಾವ್ದನ್ನು ಒಪ್ಕೊಳ್ಳಲ್ಲ ಅವರು. ಅದು ಕರೆಕ್ಟ್ ಆಗಿ ಇರ್ಬೇಕು ಅವ್ರಿಗೆ, ಇರಬೇಕು. ನಾವ್ ಯಾವ ಕೆಲಸ ಮಾಡ್ಲಿ ಏನೇ ಆಗ್ಲಿ ಅದ್ ಕರೆಕ್ಟ್ ಆಗಿ ಇದ್ರೇನೆ ಅವ್ರು ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಬರೀ ವಾದ ಮಾಡಿ ಅದ್ ಹೇಗ್ ಮಾಡ್ಬೇಕು ಅಂತಾನೆ ನಮ್ಗೆ ಆ ವಾದದಲ್ಲೇ ತಿಳಿಸ್ಕೊಡ್ತಾ ಇದ್ರು. ಕೆಲಸದಲ್ಲೂ ಅಷ್ಟೇನೆ. ಅವ್ರ ಗುರುಲಿಂಗ ಇದಾರೆ ಅಂತಂದ್ರೆ ಅವ್ರ ಜೊತೆ ಎಲ್ಲಾರು ಹೋಗ್ತಿದ್ರು ಕೆಲ್ಸಕ್ಕೆ. ಆ ಟೀಮ್ ನಡ್ಸ್ಕೊಂಡ್ ಹೋಗೋದು, ಆ ಜೊತೆ ಕರ್ಕೊಂಡ್ ಹೋಗೋದು ಕೆಲ್ಸಕ್ಕೆ, ಅದೆಲ್ಲ ಒಂಥರ ಖುಷಿ ವಿಷಯನೇ ನಮ್ಗೆ. ಅವಾಗ ಗುರುಲಿಂಗಯ್ಯ ಶಿಫ್ಟ್ ಅಲ್ಲಿ ಇದಾನೆ ಅಂತಂದ್ರೆ ಇವತ್ತು ಈ ಕೆಲಸ ಮಾಡ್ಬೋದು ನಾವು ಅಂತ ನಾವು ಅನ್ಕೋತಾ ಇದ್ವಿ. ಆ ಗುರುಲಿಂಗಯ್ಯ ಇದಾನೆ ಅಂತಂದ್ರೆ ಎಲ್ಲರೂ ಸೇರ್ಕೊಂಡ್ಬಿಡೋರು ಆ ಕೆಲ್ಸಕ್ಕೆ. ಈಗ ಯಾರನ್ನ ಒಬ್ರು ಕಷ್ಟ ಅಂತ ಹೇಳಿದ್ರೆ ಅವ್ರಿಗೆ, ಅಥವಾ ಏನಾದ್ರು ಹೆಲ್ಪ್ ಬೇಕು ಅಂತ ಅವ್ರು ಕೇಳಿದ್ರೆ ಅವರು ಮಾಡ್ತಿದ್ರು ಸಹಾಯನ. ಅದ್ ಹೇಗ್ ಮಾಡ್ಬೇಕು ಅಂತ ಉಪಾಯನೂ ಕೊಡ್ತಿದ್ರು. ಹಳೆ ಕಥೆನೆಲ್ಲ ತೆಗೆದು ಇಲ್ಲಿ ಯಾವಾಗ ಹಂಗಾಗಿತ್ತು, ಇವಾಗ ಹಿಂಗಾಗಿತ್ತು, ಈ ತರ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಹೇಳೋರು. ಮತ್ತೆ ಅವರು ಅದ್ ಕೈ ಬಿಡ್ತಿರ್ಲಿಲ್ಲ. ಅವರ ಸಹಾಯ ಹಸ್ತನ ಎಲ್ಲರಿಗೂ ಚಾಚ್ತಾ ಇದ್ರು. ಹೌದು ಹೌದು. ಆ ಒಂದು ಔದಾರ್ಯ ಗುಣ ಇದೆಯಲ್ಲ, ಹೌದು, ಅದು ಎಲ್ಲರಿಗೂ ಬರೋದಿಲ್ಲ. ಆ ನೊಂದವರು ಮತ್ತೆ ಕಷ್ಟದಲ್ಲಿ ಬೆಂದವರಿಗೆ ಮಾತ್ರ ಈ ಸಹಾಯ ಮಾಡ್ಬೇಕು. ನಾನು ಒಂದು ಕಾಲದಲ್ಲಿ ಈ ತರ ನೊಂದಿದ್ದೆ ಅಲ್ವಾ, ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈಗ ನೀವು ಇಂಟರ್ವ್ಯೂ ಮಾಡ್ತಿದ್ ಕೇಳ್ತಾ ಇದ್ದೆ, ಅವ್ರ ಊರಿನ ಕತೆ ಎಲ್ಲ ಹೇಳ್ತಿದ್ರಲ್ಲ, ಅದನ್ನೆಲ್ಲ ನಮ್ಗೆ ಹೇಳಿದಾರೆ ಮುಂಚೆ. ಅವ್ರು ಊಟ ತರ್ತಾ ಇದ್ದಿದ್ದು ಒಬ್ರಿಗೆಲ್ಲ ಊಟ ತರ್ತಾ ಇದ್ದಿದ್ದು, 10 ಜನಕ್ಕೆ ಆಗೋಷ್ಟು ಊಟ ತರ್ತಿದ್ರು ಮಾಫೀಸ್ಗೆ. ಖಂಡಿತ ಖಂಡಿತ. ಹಳೆ ಜನ ಜ್ಞಾಪಿಸ್ಕೊಂಡು ಹೇಳೋರು, ನಾನ್ ಮಾಡ್ತಾ ಇದ್ದೆ ಮೊನ್ನೆ ಹೀಗೆ, ಇವಾಗ ಈ ತರ ಆಗ್ತಾ ಇದೆ, ನಮ್ಗೆ ಈ ತರ ಮಾಡ್ಬೇಕು, ಈ ತರ ಕೊಡ್ಬೇಕು, ಜನಗಳು ಕೊಡ್ಬೇಕು. ಅವ್ರು ತಗೊಳ್ಳಿ ಬಿಡ್ಲಿ, ನಮ್ಗಿಂತ ದೊಡ್ಡವರಾದ್ರೂ ಪರವಾಗಿಲ್ಲ, ಆ ಟೈಮಲ್ಲಿ ಅವ್ರಿಗೆ ನಾವು ಸಹಾಯ ಮಾಡ್ಬೇಕು ಅಂತ ಹೇಳೋರು. ಒಂದ್ ಮಾತಿದೆ ಮೋಹನ್ ಅವ್ರೆ, ಅನ್ನ ಹಾಕಿದ ಮನೆ ಹಾಳಾಗಲ್ಲ ಅಂತ. ಹೌದೌದು ಅಲ್ವಾ? ನೀಡಿದ ಕೈ ಏನಿದೆ ಅದು ಯಾವತ್ತೂ ಕೂಡ ಅದು ಹಿಂಜರಿಯೋದೇ ಇಲ್ಲ. ಅದರಿಂದ ಗುರು ಅವರಿಗೆ ಆ ತರದ ಒಂದು ಗುಣ ಅವರ ಜನ್ಮತಃ ಬಂದ್ಬಿಟ್ಟಿತ್ತು ಅದು. ಮತ್ತೆ ಈಗ ಮೋಹನ್ ಅವರೇ, ತಾವು ಆಕಾಶವಾಣಿಗೆ ಒಟ್ಟಿಗೆ ಸೇರ್ಕೊಳ್ತೀರಿ. ಈಗ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ ಒಂದು ಸಂಸ್ಥೆಗೆ. ಗುರು ತಮಗೆ ಮೊಟ್ಟ ಮೊದಲ ಬಾರಿಗೆ ಹೇಗೆ ಆಕರ್ಷಿತರಾದ್ರು? ಅವರ ಸ್ನೇಹ ನನಗೆ ಬೇಕು ಅಂತ ತಮ್ಗನ್ನಿಸ್ತಂಥದ್ದು ಹೇಗೆ? ಗುರು ಬಂದ್ ಹೊಸ್ತರಲ್ಲಿ ನಾನು ಸೇರ್ಕೊಂಡು ಹೊಸ್ತರಲ್ಲಿ, ಅವರು ನನ್ಗೆ ಅವ್ರಿಗಿಂತ ಮುಂಚೆ ಸೇರ್ಕೊಂಡಿದ್ದೆ. ಅವ್ರು ಬಂದ್ ಹೊಸ್ತರಲ್ಲಿ ನೋಡಿದಾಗ ಇವ್ರು ಇನ್ನೂ ಚಿಕ್ಕ ಹುಡುಗ, ಕೆಂಪಿಗಿದ್ರು, ಕುಳ್ಕೊಳ್ಳಕ್ಕೆ ಸಣ್ಣಕ್ಕೆ ಇದ್ರು. ಜೊತೆಗೆ ಇವರು ಟಿ ನರಸೀಪುರದ ಹತ್ರ ಯಾವ್ದೋ ಹಳ್ಳಿ ಹೆಸರು ಹೇಳೋರು. ನಮ್ಗೆ ಈ ಕಡೆ ಗೊತ್ತಿಲ್ಲ, ನಾವೆಲ್ಲ ಬೆಟ್ಟದಪುರದ ಕಡೆಯವರು, ಈ ಕಡೆನವ್ರು ಏನು ನಮ್ಗೆ ಗೊತ್ತಿಲ್ಲ. ಮಾದಾಪುರ ಅನ್ನೋರು ಮಾದಾಪುರನ ಅದೇ ನಾವು ಮಾದಾಪುರ ಅಂತ ಹೇಳ್ತಾರೆ ಅಂತ ಹೇಳ್ಕೊಂಡು ಒಂಥರ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅವ್ರಿಗೆ ಅವಾಗ ಸೇರ್ಕೊಂಡು ಹೊಸರಲ್ಲಿ. ಮುಂದಕ್ಕೆ ಬರ್ತಾ 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 ನಮ್ ಜೊತೆ ಕೆಲಸ ಮಾಡಿ 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 ಬಂದ್ಮೇಲೆ
ಅವ್ರದ್ದು ಅವ್ರು ಹೇಗಾಯ್ತು ಅಂತಂದ್ರೆ ಈ ಗುರುನೇ ಬೇಕು ನಮ್ಗೆ ಡ್ಯೂಟಿಗೆ ಅನ್ನೋ ತರ ಆಗೋಯ್ತು. ಆತರ ನಾಯಕತ್ವ ಕೂಡ ಮುಂಚೆಯಿಂದನೂ ಇದೆ ಅನ್ಸುತ್ತೆ ಅವ್ರಿಗೆ. ಹೌದು ಹೌದು, ಗುರು ಇದ್ದ ಕಡೆ ಒಂದಷ್ಟು ಜನ, ಒಂದ್ 4-5 ಜನನಾದ್ರೂ ಇದ್ದೇ ಇರ್ತಾರೆ. ಇರ್ತಾರೆ. ಅದೇನಿಲ್ಲ, ಅದೊಂದು ಸರಳತೆ ಮತ್ತೆ ಅವರ ಮಾತಿನಲ್ಲಿರುವಂತಹ ಸಹಜತೆ, ಅದೇ ಒಂದು ಗ್ರಾಮೀಣತ್ವ ಅವರಲ್ಲಿ ಇದ್ದಿದ್ರಿಂದ ಈ ವ್ಯಕ್ತಿ ಜೊತೆ ಒಂದಷ್ಟೊತ್ತು ಮಾತಾಡೋಣ ಅಂತ ಅನ್ಸುತ್ತೆ, ಎಲ್ಲರಿಗೂ ಅನ್ಸುತ್ತೆ ಅನ್ನುವ ನಡವಳಿಕೆ ಅವ್ರದ್ದು ಆಗಿತ್ತು. ಈಗ ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ, ನಿಮ್ಮ ಜೊತೆ ಮತ್ತೆ ಸೇರ್ಕೊಂಡ್ ಬಿಡ್ತಾರೆ ಅವರು, ಅಲ್ವಾ? ಒಂದಷ್ಟು ಬಿಡುವು ಸಿಗುತ್ತೆ. ಈಗ ಅವ್ರಿಗೆ ಆ ನಿವೃತ್ತಿ ಜೀವನ ಸುಖವಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಬಹಳ ಸಂತೋಷ. ಗುರ್ಲಿಂಗಯ್ಯ ಅವರೇ, ನಿಮ್ಮ ಆತ್ಮೀಯ ಗೆಳೆಯ ಮೋಹನ್ ಕುಮಾರ್ ಅವರು ಮಾತಾಡಿದ್ರು, ಏನನ್ಸುತ್ತೆ ಅವ್ರ ಮಾತನ್ನ ಕೇಳಿದಾಗ? ಅವರು ತುಂಬಾನೇ ಹೊಗಳಿದ್ರೇನೋ ಅಂತ ಅನ್ಸುತ್ತೆ, ನಮ್ಗಷ್ಟಿಲ್ಲ. ಇಲ್ಲ, ನಾನೇ ಹೆಚ್ಚು ಹೋಗ್ಲಿಲ್ಲ ಗುರ್ಲಿಂಗಯ್ಯ, ಅದು ನಿಮ್ಮ ಗುಣನ ನಾವು ಸ್ವಲ್ಪ ಎತ್ತಿ ಹೇಳಿದೀನಿ ಅಷ್ಟೇನೆ. ಇರ್ಲಿ. ಅಲ್ಲ, ಗುಣಕ್ಕೆ ಮಚ್ಚರಮೆ ಎನ್ನುವಂತ ಒಂದು ಮಾತಿದೆ. ಯಾರಲ್ಲೇ ಇರ್ಲಿ ಆ ಗುಣ, ಆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಬೇಕೇ ಹೊರತು ಮಾತ್ಸರ್ಯದಿಂದ ನಡ್ಕೊಳ್ಬಾರ್ದು. ಅದು ಒಳ್ಳೆ ಗುಣಗಳನ್ನು ನಾವು ಹೇಳಲೇಬೇಕಾಗತ್ತೆ, ಸಂದರ್ಭ ಬಂದಾಗ್ಲೆಲ್ಲ, ಅಲ್ವಾ? ಬರೀ ಕೆಟ್ಟದನ್ನೇ ಗುರುತಿಸಿ ಹೇಳುವಂಥದ್ದಲ್ಲ, ಅದು ಅವರಲ್ಲಿರುವಂತಹ ಕೆಟ್ಟದರ ಜೊತೆಯಲ್ಲೇ ಒಂದು ಒಳ್ಳೆ ಅಂಶಗಳು ಇರುತ್ತಲ್ವಾ, ಅದನ್ನ ನಾವು ಹೇಳಿದಾಗ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಕೂಡ ಮನಸ್ಸು ಒಂದು ರೀತಿ ಇಲ್ಲಪ್ಪ ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆ ಮಾತಾಡದೆ ಅನ್ನುವಂತಹ ಒಂದು ತೃಪ್ತ ಭಾವನೆ ಇರುತ್ತೆ, ಅಲ್ವಾ? ಇಲ್ಲ, ಇಷ್ಟು ಬೇಗ ನಾನು ಇಲ್ಲಿ ಆಕಾಶವಾಣಿಗೆ ಹೊಂದ್ಕೋಬೇಕಾದ್ರೆ ಮೋಹನ್ ಕುಮಾರ್ ಅವರು ಕಾರಣನೇ. ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲದೆ ಇರುವಾಗ ನಮ್ಮನ್ನ ಸ್ವಾಗತ ಮಾಡಿ ನಮ್ ಜೊತೆ ಹೊಂದ್ಕೊಂಡು ಕೆಲಸ ಎಲ್ಲ ಹೇಳ್ಕೊಟ್ರು ಸ್ಟಾರ್ಟಿಂಗ್ ಅಲ್ಲಿ. ಹಾಗಾಗಿ ಅಷ್ಟು ಬೇಗ ನಾವು ಇಲ್ಲಿ ಕೆಲಸಕ್ಕೆ ಹೊಂದ್ಕೊಳಕ್ ಆಗುತ್ತು. ನಮ್ಮ ಅವಾಗಿದ್ದ ಫ್ರೆಂಡ್ಸ್ಗಳೆಲ್ಲ ನಮ್ಗೆ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಅಂತ. ಅದರಲ್ಲೂ ಮೋಹನ್ ಕುಮಾರ್ ಮುಖ್ಯ ಇದನ್ನಲ್ಲಿ ಬರ್ತಾರೆ. ಈ ಮೋಹನ್ ಮತ್ತೆ ನಮ್ಮ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿರುವಂತಹ ಕ್ಲಸ್ಟರ್ ಹೆಡ್ ರಾಮಾಂಜನಪ್ಪ ಅವರೆಲ್ಲ ಒಂದು ಒಳ್ಳೆ ಫೋಟೋ ನೋಡ್ದಂಗಿತ್ತು ನನಗೆ. ನೀವೆಲ್ಲ ಈ ತಾವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಕ್ಯಾಂಪಸ್ ಒಳಗಡೆ ಕ್ರಿಕೆಟ್ ಆಡೋದು ಮತ್ತೆ ವಾಲಿಬಾಲ್ ಆಡೋದು ಇದೆಲ್ಲವೂ ಕೂಡ ಮಾಡ್ತಾ ಇದ್ರಿ. ಆಗ ಅನುಭವ ಹೇಗಿತ್ತು? ಮೋಹನ್ ಕುಮಾರ್ ಅವರೆಲ್ಲ ಸೇರ್ಕೊಳ್ತಾ ಇದ್ರೆ ಹೇಗೆ? ಈ ನಮ್ಗೆ ಅವಾಗ ಇದು ಆಫೀಸು ಅಂತಾನೆ ಇರ್ಲಿಲ್ಲ. ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋದು, ಸಾಯಂಕಾಲ ಡ್ಯೂಟಿ ಇರ್ಲಿ ಇಲ್ಲದೆ ಇರ್ಲಿ ಇಲ್ಲಿ ಬರೋದು, ಚೆಸ್ ಆಡೋದು ಎಲ್ಲ ಸೇರ್ಕೊಂಡು. ಅವಾಗ ಎಲ್ಲ ತುಂಬಾ ಜನ ಬ್ಯಾಚುಲರ್ಸೇ ಇದ್ವಿ. ನಮ್ಗೆ ಇದು ಒಂದು ಮನೆ, ಒಂದು ಕುಟುಂಬ, ಆ ಥರನೇ ಬೆಳೆದ್ವಿ. ಆಗ ಬೆಳೆದಿದ್ದರಿಂದನೇ ನಮ್ಗೆ 10-12 ವರ್ಷ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಮತ್ತೆ ಇವಾಗ್ಲೂ ಅವಾಗ್ಲೂ ತುಂಬಾ ಚೇಂಜಸ್ ಇದೆ ಕೆಲಸ ಮಾಡ್ಲೋ ಜಾಗದಲ್ಲಿ. ಆವಾಗ ನಮ್ಗೆ ಎಲ್ರಿಗೂ ಖುಷಿ, ಒಬ್ರಿಂದ ಒಬ್ರು ಬರೋದು, ಒಂದ್ ಕೆಲಸ ಇದ್ರೆ ಎಲ್ಲ ಸೇರ್ಕೊಳ್ಳೋದು, ಯಾರ್ದು ಇವ್ರದ್ದು ಆ ಕೆಲಸ ನಮ್ದು ಈ ಕೆಲಸ ಅಂತ ಇರ್ಲಿಲ್ಲ. ಆಮೇಲೆ ಯಾರಿಗೆ ಕೆಲಸ ಗೊತ್ತಿದ್ರು ಎಲ್ಲರಿಗೂ ಹೇಳ್ಕೊಡೋರು, ಅವಾಗ ಕಲಿಸ್ತಾ ಇದ್ರು. ಆಮೇಲೆ ಇವು ಒಬ್ಬರೇ ಕೆಲಸ ಇಂಥವ್ರೇ ಮಾಡಿದ್ರು ಅಂತ ಆಯ್ತಿರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತಾಗ. ನಮ್ಮ ಕಲೀಗ್ಸ್ ಎಲ್ಲ ಬಹಳ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಒಂದಕ್ಕೆ ತಗೊಂಡು ಹೋಗ್ತಾ ಇದ್ರು. ಆಗ ಮುಂದಕ್ಕೆ ಬಿಡೋರು, ಕೆಲಸ ಅವ್ರಿಗೆ ಗೊತ್ತಿದ್ರು, ನಮ್ಮನ್ನು ಮುಂದಕ್ಕೆ ಬಿಟ್ಟು ಹೆಸರು ಮಾತ್ರ ನಮ್ಗೆ ಕೊಟ್ಟು ನಮ್ಮ ಕೈಲೇ ಕೆಲಸ ಮಾಡಿಸಿ ಅಷ್ಟೆಲ್ಲ ಮಾಡೋರು. ಚೆನ್ನಾಗಿತ್ತು ಅವಾಗ ನಮ್ಗೆ ಆ ಟೀಮು, ತುಂಬಾನೇ ಚೆನ್ನಾಗಿತ್ತು. ಓಕೆ, ಧನ್ಯವಾದಗಳು ಮೋಹನ್ ಕುಮಾರ್ ಅವರೇ ತಮ್ಮ ಗೆಳೆಯನ ಬಗ್ಗೆ ಮಾತಾಡೋದಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಗುರ್ಲಿಂಗಯ್ಯ ಅವರೇ, ತಾವು ಮಾದಾಪುರದಲ್ಲಿ ಹುಟ್ಟುತ್ತೀರಿ, ಮಾದಾಪುರದಲ್ಲಿ ಬೆಳಿತೀರಿ, ಹಾಗೇನೆ ಒಂದಷ್ಟು ಕಾಲ ಕೊಳ್ಳೇಗಾಲದಲ್ಲೂ ಕೂಡ ತಾವು ಓದೋದಕ್ಕೆ ಹೋಗಿದ್ರಿ. ಆ ಕೊಳ್ಳೇಗಾಲದ ಅನುಭವವನ್ನ ಹೇಳಿ. ಅದೇ, ನನಗೆ 7th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ 8th ಸ್ಟ್ಯಾಂಡರ್ಡಿಂದ ನಾನು ಕೊಳ್ಳೇಗಾಲದಲ್ಲಿ ಹಾಸ್ಟ್ಲಿಗೆ ಸೇರಿಕೊಂಡೆ. ಹಾಸ್ಟ್ಲಿಗೆ ಸೇರಿದಾಗ ನಮ್ಮ ಹಳೆ ಫ್ರೆಂಡ್ಸು ಇದೆಲ್ಲ ಫುಲ್ ಊರ್ದು ಜೊತೆಲಿದ್ದವರೆಲ್ಲ ಕಟ್ಟಾಯಿತು. ಅಲ್ಲಿ ಹೊಸ ಫ್ರೆಂಡ್ಗಳು, ಜೀವನ ಅಂದರೆ ಏನು, ನಾವು ಹೆಂಗೆ ಬದುಕಬೇಕು, ಜನರಲ್ ನಾಲೆಡ್ಜು, ಇದೆಲ್ಲ ನಮಗೆ ಹಾಸ್ಟ್ಲಲ್ಲಿ ಓದುವಾಗಲೇ ಗೊತ್ತಾಯಿತು. ಓದೋದು ಬುಕ್ದು ಬೇರೆ ವಿಚಾರ, ಹೆಂಗೆ ಬದುಕಬೇಕು, ಹೆಂಗೆ ಫ್ರೆಂಡ್ಗಳೊಂದಿಗಿರಬೇಕು, ಹೆಂಗೆ ಜೀವನ ಅನ್ನೋದನ್ನ ನಮಗೆ ಹಾಸ್ಟ್ಲು ತುಂಬಾನೇ ಹೇಳ್ಕೊಡ್ತು. ಅಲ್ಲಿ MCKC ಹೈಸ್ಕೂಲಲ್ಲಿ 8th ಇಂದ 10th ವರೆಗೂ ಓದಿದೆ. ನಂತರ PUCನ ಮಾದೇಶ್ವರ ಕಾಲೇಜಲ್ಲಿ ಮಾಡಿದೆ. ಅಲ್ಲಿ ಫ್ರೆಂಡ್ಗಳಿಂದನೇ ತುಂಬ ಧೈರ್ಯ ಬಂತು ಅಂತ ಹೇಳ್ಬೋದು.
ಮಾದೇಶ್ವರ ಕಾಲೇಜ್ ಅಂದ್ರೆ ಕೊಳ್ಳೇಗಾಲದಲ್ಲಿ ಅವಾಗ ಬಹಳ ದೊಡ್ಡ ಕಾಲೇಜು ಅವಾಗ. ಹೌದು. ಅಲ್ಲಿ ಡಿಗ್ರಿ ಕಾಲೇಜು ಕೂಡ ಬಂತು ಅನಂತರದಲ್ಲಿ ಇತ್ತು. ಬಹಳ ಒಳ್ಳೆ ಅನುಭವ ಸಿಕ್ತು ಅಂತ ತಮ್ಗೆ ಅನ್ಸುತ್ತೆ ಕೊಳ್ಳೇಗಾಲದಲ್ಲಿ. ಎಲ್ಲ ಧೈರ್ಯ, ಏನ್ ಕೆಲಸ ಮಾಡ್ಬೇಕಾದ್ರೆ ಮುಂದಕ್ಕೆ ನುಗ್ಗೋದು, ಇದೆಲ್ಲ ಅಲ್ಲಿಂದಾನೇ ಕಲ್ತಿದ್ದು ಅನ್ಸುತ್ತೆ. 7ನೇ ಕ್ಲಾಸ್ಗೆ ತಾವು ಕೊಳ್ಳೇಗಾಲಕ್ಕೆ ಹೋಗ್ತೀರಿ. ಒಂದು ತುಂಬಿದ ಕುಟುಂಬ, ಅಣ್ಣ ಇದ್ರು, ಅಕ್ಕ, ತಂಗಿ, ತಂದೆ, ತಾಯಿ ಎಲ್ಲರೂ ಇದ್ರು. ಅಂತ ಒಂದು ಎಳೆಯ ವಯಸ್ಸಿನಲ್ಲೇನೆ ಎಲ್ಲರನ್ನ ಬಿಟ್ಟು ಎಲ್ಲ ಅವಕಾಶಗಳು ಕೂಡ ಇದ್ರೂ ಕೂಡ ಕೊಳ್ಳೇಗಾಲಕ್ಕೆ ಹೋಗುವಂತಹ ಅನಿವಾರ್ಯತೆ ಏನಿತ್ತು? ಇಲ್ಲ, ಇಲ್ಲಿ ತುಂಬ ಜನ ಇದ್ವಲ್ಲ ಮನೆಯಲ್ಲಿ, ಕುಟುಂಬ ಬೇರೆ ದೊಡ್ಡದು. ಸೊ ಹಾಸ್ಟ್ಲಲ್ಲಿ ಹೋದ್ರೆ ಚೆನ್ನಾಗಿ ಓದ್ಬೋದು, ಅಥವಾ ಸಪ್ರೇಟ್ ಆಗಿರ್ಬೋದು, ಓದ್ಲಿಕ್ಕೇನೆ ಮೀಸಲಾಗ್ಬೋದು ಅನ್ನೋ ಒಂದು ಮನ್ಸು ಬಂದಿತ್ತು. ಮತ್ತೆ ನಮ್ಮ ಬ್ರದರು ಹಾಸ್ಟ್ಲಲ್ಲಿ ಓದ್ಲಿ ಅಂತ, ನಮ್ಮ ಬ್ರದರ್ ಅಲ್ಲೊಬ್ರು ಈಶ್ವರಪ್ಪ ಅಂತಿದ್ರು, ಅವ್ರ ಪರಿಚಯ ಇದ್ರಿಂದ ಅಲ್ಲಿಗೆ ಕಳಿಸ್ಕೊಟ್ರು. ಓದ್ಲಿ ಇವನು, ಇಲ್ಲಿದ್ರೆ ಹುಡುಗರ ಜೊತೆ ಹಾಳಾಗ್ಬಿಡ್ತಾನೆ ಅಂತ ಅಲ್ಲಿಗೆ ಕಳಿಸಿದ್ರು. ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಓದ್ಲಿಕ್ಕೆ ಅಂತಾನೆ ಟೈಮ್ ಸಿಕ್ತು. ಸ್ಕೂಲ್ಗೆ ಹೋಗೋದು, ಬಂದರೆ ಓದೋದು ಅಷ್ಟೇ ಆಯ್ತಿತ್ತು. ಇಲ್ಲಿದ್ರೆ ನಮಗೆ ಆರಂಭದಲ್ಲಿ ಎಲ್ಲ ಕೆಲಸಕ್ಕೂ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಕೆಲಸ ಮಾಡ್ಬಿಟ್ಟು ಬಂದು ಸ್ಕೂಲ್ಗೆ ಹೋಗೋದು, ಸ್ಕೂಲಿಂದ ಬಂದು ಕೆಲಸಕ್ಕೆ ಹೋಗೋದು, ಈ ಓದಲಿಕ್ಕೆ ಅಷ್ಟೊಂದು ಆಗ್ತಿರ್ಲಿಲ್ವೇನೋ. ಹಾಗಾಗಿ ಹಾಸ್ಟ್ಲಿಗೆ ಹಾಕಿದ್ರು. ನಮ್ಗೆ ಇಷ್ಟ ಇಲ್ಲ ಆಗ, ಸಣ್ಣ ಮಕ್ಳು ಇರುವಾಗ. ಬಟ್ ಅಲ್ಲೋಗಿ ಫ್ರೆಂಡ್ಸ್ಗಳೆಲ್ಲ ಸೇರಿ, ಸ್ನೇಹಿತರೆಲ್ಲ ಒಂದಾದ್ಮೇಲೆ ತುಂಬಾ ಖುಷಿ ಆಗೋಯ್ತು. ಸೇರುವಾಗ ಸ್ವಲ್ಪ 1 ತಿಂಗಳು 2 ತಿಂಗಳು ಬೇಜಾರಾಗ್ತಿತ್ತು ಮನೆ ಬಿಟ್ಟು ಹೋಗ್ಲಿಕ್ಕೆ. ನಂತರದಲ್ಲಿ ಅಲ್ಲಿರೋ ಸ್ನೇಹಿತರು, ಆ ವಾತಾವರಣ ಎಲ್ಲ ನೋಡಿ ಖುಷಿ ಆಯಿತು. ಈ ಸ್ನೇಹಿತರ ಜೊತೆ ಸಿಗಾಕೊಂಡ್ಬಿಟ್ಟಾಗ ಪುಸ್ತಕಗಳ ಕಡೆಗೆ ಹೆಚ್ಚು ಗಮನ ಇರೋದಿಲ್ಲ ಅಂತ ಹೇಳ್ತಾರೆ. ತಾವು ಸ್ಕೂಲ್ಗೆ ಹೋಗಿ ಬಂದಾದ್ಮೇಲೆ ಬರೀ ಸ್ನೇಹಿತರ ಜೊತೆನೇ ಸುತ್ತಾ ಇದ್ರು, ಅಥವಾ ಏನಾದರೂ ಪುಸ್ತಕದ ಕಡೆ ಒಂಚೂರು ಗಮನ ಹರಿಸ್ತಾ ಇದ್ರೆ ಹೇಗೆ? ಸ್ನೇಹಿತರ ಜೊತೆ ಸುತ್ತೋದು ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ಅದ್ರ ನಡುವೆನೂ ನಾವು ಸ್ವಲ್ಪ ಓದ್ತಾ ಇದ್ರಿ. ರಾತ್ರಿ ಬೆಳಿಗ್ಗೆ ಒಂಚೂರು ಓದ್ಕೊಳ್ಳೋದು, ಮತ್ತೆ ಸುತ್ತೋದ್ರಲ್ಲಿ ಬೇರೆ ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಬಿಡಿ. ಅವ್ರ ಜೊತೆನೆ ಸೇರ್ಕೊಂಡು ಅವ್ರ ಜೊತೆನೇ ಇದ್ವಿ. ಹಾಗಾಗಿ ತುಂಬಾ ಜನ ಫೇಲ್ ಆದ್ರು SLC-ನಲ್ಲಿ. ನಾವೊಂದು ಸ್ವಲ್ಪ ಜನ ಮಾತ್ರ ಪಾಸ್ ಆಗಿದ್ದು. SLC ಅವಾಗ ಹೊಸ ನ್ಯೂ ಸಿಲೆಬಸ್, ಪಾಸ್ ಆಗೋದೇ ದೊಡ್ಡ ಕೆಲಸ ಆಗ. ಹೌದೌದು. ಅದ್ರಲ್ಲಿ ಒಂದು 5 ಜನ ಏನೋ ಪಾಸ್ ಆದ್ವಿ ಆಗ. ಅದ್ರಲ್ಲಿ ನಾನೊಬ್ಬ. ಒಂದು 80 ಜನ ಹುಡುಗರಿದ್ದ ಅಂತ ಕಟ್ಟಿದಂತ ಇದರಲ್ಲಿ ಎಕ್ಸಾಮ್ ಕಟ್ಟಿರಲ್ಲಿ ಬರೀ 5 ಜನ ಪಾಸ್ ಆದ್ವಿ. ಅದ್ರಲ್ಲಿ ನಾನೊಬ್ಬ. ಆಗ ಖುಷಿ ಆಯ್ತು. ಅವಾಗ ಖುಷಿ ಆಗ್ಲಿಲ್ವೇ? 5 ಜನದಲ್ಲಿ ಒಬ್ರಲ್ವಾ. ಈಗ ಅಣ್ಣವರು ತಮ್ಮ ಬೆಳವಣಿಗೆಯ ಹಿಂದಿನ ಒಂದು ದೊಡ್ಡ ಶಕ್ತಿ, ನನ್ನ ತಮ್ಮ SLC ಪಾಸ್ ಆದ, ನನ್ನ ಹಾಗೇನೆ ಮುಂದಕ್ಕೆ ಓದಬೇಕು, ನನ್ನ ಹಾಗೇನೆ ಒಬ್ಬ ಅಧಿಕಾರಿ ಆಗಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡ್ರೆ ಏನಾದ್ರೂ ಮಾರ್ಗದರ್ಶನವನ್ನ ತಮಗೆ ನೀಡಿದ್ರ? ಹೌದು. ಅವರು ಮಾರ್ಗದರ್ಶನದಲ್ಲೇ ನಾನು PCMB ತಗೊಂಡು ಓದಿದ್ದು. ಬಟ್ ನಾನು ಫೇಲ್ ಆಗ್ಬಿಟ್ಟೆ PUC-ನಲ್ಲಿ. ಆದ್ಮೇಲೆ ಇಲ್ಲಿ ITI ಬಂದು ಸೇರ್ಕೊಂಡಲ್ಲ, ಈ ಕಡೆ ಗಮನ ಹರಿಸಿದ್ರಿಂದ ಮೈಸೂರಿನಲ್ಲಿ ಸೇರ್ಕೊಂಡ್ರಿ. ಮೈಸೂರು ಸೇರ್ಕೊಂಡು ITI-ಗೆ. ಹೌದು. ITI-ಗೆ ಸೇರಿದ್ಮೇಲೆ ಉದ್ಯೋಗ ಅನ್ನೋದೊಂದು ಬಂದ್ಬಿಡ್ತು. ನಾನು ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಲ್ಲಿ ಬಂದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಆಮೇಲೆ HAL ಅಪ್ರೆಂಟಿಸ್ಗೆ ಬಂತು. ಅಲ್ಲೊಂದು 2 ವರ್ಷ ಇದ್ದೆ. ಹಾಗಾಗಿ ಕೆಲಸ ಸಿಕ್ತು ಈ ಕಡೆ. ಈ ಆಕಾಶವಾಣಿನಲ್ಲಿ ಈ ಥರದೊಂದು ಉದ್ಯೋಗ ಇದೆ ಅಂತ ಅರ್ಜಿ ಹಾಕಬೇಕು ಅಂತ ತಮಗೆ ಯಾವಾಗ ಅನ್ನಿಸ್ತು, ಮತ್ತು ಆ ಸಂದರ್ಭ ಹೇಗಿತ್ತು? ನಾವು ಇದು ಅರ್ಜಿ ಹಾಕಿ ಬಂದಿದ್ದಲ್ಲ, ಎಂಪ್ಲಾಯ್ಮೆಂಟ್ ಕಾರ್ಡಲ್ಲೇ ಇಂಟರ್ವ್ಯೂ ಕಳಿಸಿದ್ರು. ಒಂದು 10 ಜನಕ್ಕೆ, ಒಂದು ಪೋಸ್ಟ್ಗೆ ಒಂದು 10 ಜನಕ್ಕೆ ಇಂಟರ್ವ್ಯೂ ಕಳಿಸಿದ್ರು. ಇಲ್ಲಿ ಬಂದ ನಂತರ ಒಂದು ರಿಟರ್ನ್ ಟೆಸ್ಟು ಮತ್ತು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಮಾಡಿ ತಗೊಂಡು ಸೆಲೆಕ್ಟ್ ಮಾಡಿತ್ತು. ಬಟ್ ನಾವು ಅಲ್ಲಿ HAL ಅಪ್ರೆಂಟಿಸ್ ಮಾಡುವಾಗ ಯಾರ್ಯಾರು ಬೆಸ್ಟ್ ಟ್ರೈನಿಗಳಿದೆ ಅದ್ರಲ್ಲಿ ಮಾತ್ರ ದೂರದರ್ಶನ AR-ನಲ್ಲಿ ಕೆಲಸ ಸಿಗುತ್ತೆ ಅಂತ ಇದ್ರು. ನಮ್ಗೂ ಸಿಕ್ತು. ಖುಷಿ ಆಯ್ತು ಅವಾಗ. ಯಾರ್ಯಾರೆಲ್ಲ ಇದ್ರು ತಾವು ಕೆಲಸಕ್ಕೆ ಸೇರಿದಾಗ? ಇಲ್ಲಿ ಅಧಿಕಾರಿಗಳು, ಅಲ್ಲಿ ಡೈರೆಕ್ಟರ್ ಉಣ್ಗುಂದಿದ್ರು. ಇಲ್ಲಿ ಸುಂದರ್ ಕೃಷ್ಣನ್ ಅಂತ ಇದ್ರು, ನಮ್ಮ ಇಂಜಿನಿಯರಿಂಗ್ ಶಿಕ್ಷಣ ಸ್ಟೇಷನ್ ಇಂಜಿನಿಯರ್. ಅವರು ಇದರಲ್ಲಿ ಆಯ್ಕೆ ಆದೆ ನಾನು. ಸುಂದರ್ ಕೃಷ್ಣನ್ ಸರ್ ನಮಗೆ ಆಯ್ಕೆ ಮಾಡಿದ್ರು. ಈ ಆಕಾಶವಾಣಿ ಅಂತಂದಾಗ ಒಂದು ಶಿಸ್ತು, ಅಲ್ಲಿ ಹೀಗೆ ಇರಬೇಕು, ಹೀಗೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಧೋರಣೆಗಳು ಇತ್ತು. ತಾವು ಇಲ್ಲಿಗೆ ಸೇರ್ಕೊಂಡಾಗ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ರು?
ನಮಗೆ ತುಂಬಾನೇ ಭಯ ಇತ್ತು ಇಲ್ಲಿಗೆ ಬರುವಾಗ, ಎಲ್ಲ ಸ್ಟ್ರಿಕ್ಟ್ ಆಗಿರ್ತವೆ ಹಾಗೆ ಹೇಗೆ ಅಂತ. ಬಟ್ ಇಲ್ಲಿಗೆ ಬಂದರೆ ನಮಗೆ ಫೀಲ್ ಆಗಿದ್ದು ನಮ್ಮ ಕುಟುಂಬದ ಯಾರ್ದೋ ನೆಂಟರ ಮನೆಗೆ ಬಂದಿದ್ದೀವಿ ಏನೋ ಅಷ್ಟು ಫೀಲ್ ಆಯಿತು. ಅಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ಇಲ್ಲಿ ಅಳವಡಿಸ್ಕೊಂಡ್ರು. ಕೆಲಸ ಹೇಳ್ಕೊಡೋದಾಗ್ಲಿ, ಕೆಲಸ ಮಾಡಿದ್ರೆ ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋದಾಗ್ಲಿ, ಅಥವಾ ಕೆಲಸ ಮಾಡಿದ್ರೆ ಸಭಾಸೆ ಹೇಳೋದಾಗ್ಲಿ, ಎಲ್ಲ ಸೇರಿಕೊಂಡು ನಮ್ದು ಇನ್ನೊಂದು ಕುಟುಂಬಕ್ಕೆ ಇಲ್ಲಿ ಬಂದಿದ್ದೀವಿ ಅನ್ನೋ ರೀತಿ ನನಗೆ ಹೋಗ್ಕೊಂಡ್ಬಿಟ್ಟು ಬಂದ ತಕ್ಷಣ. ಈಗ ಒಂದು ಇಂಜಿನಿಯರಿಂಗ್ ವಿಭಾಗ, ಮತ್ತೊಂದು ಕಾರ್ಯಕ್ರಮ ವಿಭಾಗ, ಮಗದೊಂದು ಆಡಳಿತ ವಿಭಾಗ, ಈ ರೀತಿ 3 ವಿಭಾಗಗಳು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತದೆ. ಆಗ ಪ್ರೋಗ್ರಾಮ್ ವಿಭಾಗ ಅಂದರೆ ಕಾರ್ಯಕ್ರಮ ವಿಭಾಗದಲ್ಲಿ ಯಾರ್ಯಾರೆಲ್ಲ ಇದ್ದರು, ಮತ್ತು ಹೇಗೆ ಅವರ ಜೊತೆಗಿನ ಒಂದು ಬಾಂಧವ್ಯ ತಮಗೆ ಇತ್ತು? ಆವಾಗ ಪ್ರೋಗ್ರಾಮ್ನವ್ರಿಗೆ ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ಗೆ ಅಂತಂದರೆ ತುಂಬಾನೇ ಡಗಪರಿತ್ತು. ನಮ್ದು ನಾವು ಮಾಡಿದ್ದು ನಾವೇ ಸರಿ ಅಂತ ಹೇಳ್ತಾ ಇದ್ವಿ, ಅವ್ರು ಮಾಡಿದ್ದು ಸರಿ ಅಂತ ಜಗಳ ಎಲ್ಲ ಇತ್ತು. ಬಟ್ ಅಷ್ಟು ತುಂಬ ದಿನ ನಡೀಲಿಲ್ಲ ಅದು. ನಾವು ಅಷ್ಟಕ್ಕಾಗಲೇ ಎಲ್ಲ ಫ್ರೆಂಡ್ಗಳಾಗ್ಬಿಟ್ಟು, ಅಂದರೆ ಜಗಳನೂ ಆಡ್ತಿದ್ವಿ, ಜೊತೆಯಲ್ಲಿ ಆಟ ಆಡೋದು, ಎಲ್ಲರೂ ಫಂಕ್ಷನ್ಗೆ ಅಟೆಂಡ್ ಮಾಡೋದು, ಮತ್ತೆ ಇರೋದು ಜಗಳದಾಗೆ ಇಲ್ಲಿ ಇರಬೇಕಂತ. ಆವಾಗ ಸುಬ್ರಹ್ಮಣ್ಯ, ಗುರುನಾಥ್, ರೇವಣ್ಣ ಇವರೆಲ್ಲ ಇರ್ತಿದ್ರು. ನಾವು ಅವಾಗ ಏನಾದ್ರೂ ಕಂಟ್ರೋಲ್ ರೂಮ್, ಪ್ರೋಗ್ರಾಮ್ ಸೆಕ್ಷನ್ ಅಂದರೆ ಸ್ವಲ್ಪ ವ್ಯತ್ಯಾಸಗಳು ಇರ್ತಿತ್ತು. ನಂತರದಲ್ಲಿ ನಾವೆಲ್ಲ ಒಂದಾಗಿ ತುಂಬಾನೇ ಚೆನ್ನಾಗಿದ್ವಿ ಆಗ. ಅಲ್ಲ, ಕೆಲಸದ ಸಂದರ್ಭದಲ್ಲಿ ಒಂದು ಗುಣಮಟ್ಟದ ಕಾರ್ಯಕ್ರಮ ಹೋಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಅಭಿಲಾಷೆ ಆಗಿರ್ತದೆ. ಸ್ವಲ್ಪ ವ್ಯತ್ಯಾಸ ಆದಾಗ ಈ ಸಣ್ಣ ಪುಟ್ಟ ಘರ್ಷಣೆಗಳಾಗುವಂಥದ್ದು ಅದು ನಡೀತಾನೆ ಇರುತ್ತೆ. ಹೌದು, ಇರಬೇಕು. ಆದರೆ ಒಂದೇನು ಅಂತಂದ್ರೆ ಕೇಳುಗರಿಗೆ ಎಲ್ಲೂ ತೊಂದರೆ ಆಗಬಾರ್ದು ಅನ್ನುವಂಥದ್ದೇನೆ ಮುಖ್ಯವಾದಂತಹ ಧೋರಣೆ ಆಗಿರ್ತಾ ಇತ್ತು. ಆ ಕಾರಣಕ್ಕೆ ಇವೆಲ್ಲ ಘರ್ಷಣೆಗಳು ಆಗ್ತಾ ಇತ್ತು. ಮತ್ತಷ್ಟು ಮಾತನ್ನ ಮುಂದುವರಿಸೋಣ ಗುರುಲಿಂಗಯ್ಯ ಅವರೇ. ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಬಂಧಾನುಬಂಧ ಕಣ್ಣಿನ ಜೊತೆಗೆ ಕಣ್ಣೆರೆಗಿರುವ ಈ ಬಂಧಾನುಬಂಧ, ಹೃದಯದ ಜೊತೆಗೆ ಮಿಡಿತಕ್ಕೆ ಇರುವ ಕಡಿದರು ಉಳಿಯುವ ಸಂಬಂಧ, ಹೃದಯದ ಜೊತೆಗೆ ಮಿಡಿತಕ್ಕೆ ಇರುವ ಕಡಿದರು ಉಳಿಯುವ ಸಂಬಂಧ, ಈ ಬಂಧ ಅನುಬಂಧ ಕಣ್ಣಿನ ಜೊತೆಗೆ ಕಣ್ಣೆರೆಗಿರುವ ಈ ಬಂಧ ಅನುಬಂಧ. ಹಗಲಿಗೆ ಬೇಕು ಸೂರ್ಯನ ಕಿರಣ, ನಿನಗೆ ಸಾಕು ಲಜ್ಜಾವರಣ, ನೋಡುತ್ತ ನಿನ್ನ ಕೆನ್ನೆಯ ಬಣ್ಣ, ಮುಚ್ಚಲಿ ಹೇಗೆ ನನ್ನಯ ಕಣ್ಣ, ನನ್ನಯ ಉಸಿರಿನ ಬಿಸಿ ನೀನು, ನವಯೌವನದ ಶ್ರುತಿ ನೀನು, ನನ್ನಯ ಉಸಿರಿನ ಬಿಸಿ ನೀನು, ನವಯೌವನದ ಶ್ರುತಿ ನೀನು, ಈ ಬಂಧ ಅನುಬಂಧ ಕಣ್ಣಿನ ಜೊತೆಗೆ ಕಣ್ಣೆರೆಗಿರುವ ಈ ಬಂಧ ಅನುಬಂಧ.
ಕೇಳುಗರೆ, ಇದೇ ತಿಂಗಳ 31ರಂದು ನಿವೃತ್ತಿಯಾಗಲಿರುವಂತಹ ಗುರ್ಲಿಂಗಯ್ಯ ಅವರ ಜೊತೆಯಲ್ಲಿ ಮಾತುಕತೆಯನ್ನು ತಾವು ಆಲಿಸ್ತಾ ಇದ್ದೀರಿ. ಈಗ ಅಮೇರಿಕಾದಲ್ಲಿ ಇವರ ಮಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ದೀಕ್ಷಾ ಅಂತೇಳಿ ಅವರ ತಂದೆ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಎಲ್ಲರ ಜೊತೆ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ನಡ್ಕೊಳ್ತಾರೆ. ಮನೇಲಿ ಹೇಗಿರ್ತಾ ಇದ್ರು ಮತ್ತೆ ಮಗಳ ಕಣ್ಣಲ್ಲಿ ಅವರ ತಂದೆ ಹೇಗೆ ಅನ್ನೋದನ್ನ ಕುರಿತಂತೆ ಮಾತಾಡ್ತಾ ಇದ್ದಾರೆ. ಕೇಳೋಣ. ದೀಕ್ಷಾ, ಹೇಳಿ, ನಿಮ್ಮ ತಂದೆಯವರು ಇದೇ ತಿಂಗಳ 31ರಂದು ನಿವೃತ್ತಿ ಆಗ್ತಾ ಇದ್ದಾರೆ. ಏನನ್ಸುತ್ತೆ? ಮತ್ತೆ ತಂದೆ ಹೇಗೆ ಮನೆಯಲ್ಲಿ? ಹಲೋ ಹಲೋ ದೀಕ್ಷಾ, ಮಾತಾಡಿ. ಹಲೋ, ಸಂಪರ್ಕಕ್ಕೆ ಸಿಕ್ಕಿಲ್ಲ. ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೇವೆ. ಗುರ್ಲಿಂಗಯ್ಯ ಅವರೇ, ತಾವು ಉದ್ಯೋಗವನ್ನು ಪಡ್ಕೊಳ್ತೀರಿ ಆಕಾಶವಾಣಿಯಲ್ಲಿ, ಒಂದು ಬದುಕಿಗೆ ಭದ್ರತೆ ಅನ್ನುವಂಥದ್ದು ಸಿಗುತ್ತೆ. ವೈವಾಹಿಕ ಜೀವನ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ಕೂಡ ಬಹಳ ಪ್ರಮುಖವಾದಂತಹ ಘಟ್ಟ. ತಮ್ಮ ವಿವಾಹ ಹೇಗಾಯಿತು? ಏನು ಪ್ರೇಮ ವಿವಾಹವೋ ಅಥವಾ ಎಲ್ಲರೂ ಒಪ್ಪಿಗೆಯನ್ನು ಪಡ್ಕೊಂಡು ಮದುವೆ ಆದಂಥದ್ದು? ಹೇಗೆ ತಮ್ಮ ಒಂದು ವಿವಾಹ? ನಮ್ಮದು ಪ್ರೇಮ ವಿವಾಹ ಅಂತ ಹೇಳ್ಬೋದು. ಬಟ್ ಅರೇಂಜ್ ಮಾಡೇ ಮಾಡ್ಕೊಂಡ್ವಿ. ಅಂದರೆ ಮನೆಯವ್ರಿಗೆಲ್ಲ ಒಪ್ಸಿ ಮಾಡ್ಕೊಂಡಿದ್ವಿ. ಲವ್ ಮಾಡಿದ್ವಿ, ಆಮೇಲಿಂದ ಒಪ್ಸಿ ಮದುವೆ ಆದ್ವಿ. ಬಟ್ ಅದೊಂದು ದೊಡ್ಡ ಕತೆ. ನಾವೇನು ಲವ್ ಮಾಡೋಕ್ಕೆ ಅಂತ ಹೋಗಲಿಲ್ಲ. ಗೆಳೆಯರು ಜೊತೆ ಹೋಗಿ ಅವರು ಗೆಳೆಯರ ಜೊತೆ ಬಂದು ನಮ್ಮ ಪರಿಚಯ ಆಯಿತು. ಇಲ್ಲಿ ಅವ್ರ ಹೆಸರೆಲ್ಲ ಹೇಳೋದು ಅಪ್ರಸ್ತುತ ಅನಿಸುತ್ತೆ. ನನ್ನ ಫ್ರೆಂಡ್ ಒಬ್ಬರು ಆಕ್ಸಿಡೆಂಟ್ ಆಗಿ ವರ್ಷಾನ್ಗಟ್ಲೆ ಹಾಸ್ಪಿಟ್ಲಲ್ಲಿದ್ದರು. ಅಲ್ಲಿಗೆ ಅವ್ರು ನೋಡೋಕೆ ಹೋಗ್ತಾ ಇದ್ದು. ಅವ್ರಿಗೆ ಫ್ರೆಂಡ್ ಆದರು. ಅವ್ರ ಫ್ರೆಂಡ್ಗಳ ಜೊತೆ ಇವ್ರು ಬರ್ತಾಯಿದ್ರು. ಹೀಗೆ ಪರಿಚಯ ಆಗಿ ಅವ್ರನ್ನ ಒಂದುಗೂಡ್ಸಕ್ಕೆ ಹೋಗಿ ಅವರು ಬೇರೆ ಕ್ಯಾಸ್ಟ್ ಆದ್ರಿಂದ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಅವರು ಮದುವೆ ಆಗ್ಲಿಕ್ಕೆ ಒಪ್ಪಲಿಲ್ಲ. ಅಂದರೆ ಚೆನ್ನಾಗಿದ್ದು ಆ ನಂತರದಲ್ಲಿ ಮನೆಯಲ್ಲೆಲ್ಲೋ ಪ್ರಾಬ್ಲಮ್ ಬಂದು ಆ ಒಂದು ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋಗಿ ನಾವೇ ಮಾಡಿ ತೋರ್ಸೋಣ ಅಂತ ಫ್ರೆಂಡ್ಸ್ ಆಗಿದ್ವಿ. ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಲವ್ ಮ್ಯಾರೇಜ್ ನಮ್ಮದು. ಪ್ರೇಮ ವಿವಾಹ ಆಯಿತು. ಈಗ ನೀವೇನೋ ಒಪ್ಕೊಂಡ್ಬಿಟ್ರಿ, ಮನೆಯವರು ಒಪ್ಕೋಬೇಕಲ್ಲ ಆವಾಗ? ಅದೇ ಒಪ್ಪಿಸ್ತೀವಿ. ನಮ್ಮ ಮನೆಯವರು ಕೂರ್ಗು, ಅವ್ರ ಅಣ್ಣ ಪೊಲೀಸ್ ಇದ್ರು, ಇಲ್ಲಿ ಬೆಂಗಳೂರಲ್ಲಿದ್ದರು. ಅವ್ರ ಮನೆಗೆ ಹೋಗಿ ಕೇಳಿದ್ವಿ. ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ನನ್ನ ಫ್ರೆಂಡ ಕರ್ಕೊಂಡು ಹೋಗ್ಬಿಟ್ಟು ಹೇಳಿದೆ, ನಾನು ಈ ಥರ ಲವ್ ಮಾಡ್ತಾ ಇದ್ದೀವಿ, ಅವಳಿಗೂ ಇಷ್ಟ ಇದೆ, ನನಗೂ ಇಷ್ಟ ಇದೆ, ಮದುವೆ ಮಾಡಿಕೊಡಿ. ನಾವಿದೇನು ಫಿಲಮು ಕಾದಂಬರಿ ಆ ಥರ ಏನಿಲ್ಲ, ನೀವು ಮದುವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಓಡೋಗ್ತೀವಿ, ಹಂಗೆ ಮಾಡ್ತೀವಿ, ಅದೇನು ಹೇಳಲಿಲ್ಲ. ಅದೇನು ಇರಲ್ಲ. ನಮಗಿಂತ ಚೆನ್ನಾಗಿರೋದು ಸಿಕ್ಕಿದ್ರೆ ನೀವು ಬೇರೆಯವ್ರಿಗೆ ಮದುವೆ ಮಾಡಿಕೊಡಿ, ನನ್ನೊಂದಕ್ಕೆ ಚೆನ್ನಾಗಿ ಬಾಳ್ತಾಳೆ ಅಂದರೆ ನೀವು ನಿಂತು ಮದುವೆ ಮಾಡ್ಕೊಡ್ಬೇಕು ಅಂತ ನಾನು ಅವ್ರ ಮನೆಯಲ್ಲಿ ಹೋಗಿ ಕೇಳಿದೆ. ಮನೆಯವ್ರ ಹೆಸರು ಏನು ಸರ್? ಕಮಲಾಕ್ಷಿ ಅಂತ. ತೋಟಂಬಾಯಲ್ಲಿ ಸುಬ್ಬಯ್ಯನ ಮಗಳು ಕಮಲಾಕ್ಷಿ ಅಂತ. ಮನೇಲಿ ಏನಂತ ಕರಿತೀರಿ? ಕಮಲಿ ಅಂತೀನಿ ನಾನು. ಈಗ ತಾವು ಫೋನಲ್ಲಿ ಮಾತಾಡುವ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ತಮ್ಮ ಮನೆಯವರನ್ನ ಮಾತಾಡಿಸ್ತೀರಿ, ಬಹಳ ಪ್ರೀತಿಯಿಂದ, ಅಷ್ಟೇ ಸಹಜವಾಗಿ ಅದಿರುತ್ತೆ. ಅದು ಯಾವ ಶಬ್ದ ಬಳಸ್ತೀರಿ ಹೇಳಿ ತಮ್ಮ ಮನೆಯವ್ರಿಗೆ? ಅಮ್ಮಿ ಅಂತೀನಿ. ಅದು ನಮ್ಮ ಅಪ್ಪ ನಮ್ಮ ಅವನಿಗೆ ಅಮ್ಮಿ ಅಂತ ಇದ್ರು. ಏನು ಭಾಷಣ ಹೆಸರೇನು ಕರಿತಿರ್ಲಿಲ್ಲ. ನಾನು ಹಾಗೆ ನಮ್ಮ ಅಪ್ಪ ಹೇಳೋ ರೀತಿನೇ ನಾನು ಹೇಳಬೇಕು ಅಂತ ಹೋಗಮ್ಮಿ ಬಾರಮ್ಮಿ ಅಂತ ಕರಿತಿರ್ತೀನಿ ಮನೆ. ಕೊಡಗು ಅನ್ನುವಂತಹ ಒಂದು ಸುಂದರವಾದಂತಹ ಸ್ಥಳ, ಒಂದು ಸ್ವಲ್ಪ ಚೆನ್ನಾಗಿ ಬದುಕಬೇಕು, ಸೊಫಿಸ್ಟಿಕೇಟೆಡ್ ಆಗಿ ಲೈಫನ್ನು ಕಟ್ಕೊಳ್ಬೇಕು ಅನ್ನುವಂತಹ ಒಂದು ನೆಲ ಅದು. ಆ ಪರಿಸರದಲ್ಲಿ ಬಂದಂತಹ ಒಂದು ಹೆಣ್ಣನ್ನು ತಾವು ಮದುವೆ ಆಗ್ತೀರಿ. ಈ ಪರಿಸರದ ಅಮ್ಮಿ ಹೋಗೆ ಬಾರೆ ಅನ್ನೋಂಥ ಶಬ್ದಗಳನ್ನು ಬಳಸಿದಾಗ ಏನಾದರೂ ಆರಂಭದಲ್ಲಿ ಏನಾದರೂ ಪ್ರತಿರೋಧಗಳು ತಮ್ಮ ಮನೆಯವರಿಂದ ಬಂತ? ಪ್ರತಿರೋಧ ತೋರಿಸ್ಲಿಲ್ಲ. ಹೊಂದ್ಕೊಳ್ಳೋದು, ಇದೇನು ಈ ಹಳ್ಳಿ ಭಾಷೆ ಎಲ್ಲ ಮಾತಾಡ್ತೀರಿ ಅಂತ ಅಂದ್ಲು. ನಾನು ಇಲ್ಲಿವರೆಗೂ ಭಾಷೆನಲ್ಲಿ ಏನು ಚೇಂಜ್ ಮಾಡ್ಕೊಂಡಿಲ್ಲ. ಹಳ್ಳಿ ಭಾಷೆನೇ ಮಾತಾಡ್ತಾ ಇದ್ದೀನಿ. ಸ್ವಾಭಾವಿಕವಾಗಿ ಮಾತಾಡಬೇಕು, ನಾಟಕೀಯವಾಗಿ ಮಾತಾಡೋದು ನನಗೆ ಗೊತ್ತಿಲ್ಲ. ಅಂದರೆ ಬರವಣಿಗೆನಲ್ಲೋ ಓದುವಾಗಲೋ ಅದು ಪುಸ್ತಕದ ರೀತಿ ಲ್ಯಾಂಗ್ವೇಜಲ್ಲಿ ಓದ್ಬೋದು. ಮನೇಲಿ ಮಾತಾಡುವಾಗ ನಮ್ಗೆ ಹೆಂಗೆ ಬರುತ್ತೆ, ಹೆಂಗಿರ್ಬೇಕು, ಸಹಜವಾಗಿರ್ಬೇಕು ಅಂತ ಹೇಳಿ ಮಾತಾಡೋಕೆ ಶುರು ಮಾಡಿದೆ. ಈಗ ಅಮ್ಮಿ ಅಂದ್ರೇನೆ ಖುಷಿ ಅವಳಿಗೆ. ಈಗ ಬೇರೆಯವ್ರ ಜೊತೆ ನಾನು ಏನಾದ್ರು ರೆಸ್ಪೆಕ್ಟ್ ಕೊಟ್ಟರೆ ಅಷ್ಟೊಂದು ಇಷ್ಟ ಆಗಲ್ಲ ಅವಳಿಗೆ. ನಾವು ಅಮ್ಮಿ ಅಂತ ಹಳ್ಳಿನಲ್ಲಿ ಹೆಂಗೆ ಹೇಳ್ತಿದ್ವಿ ಹಂಗೆ ಹೇಳಿದ್ರೆ ಖುಷಿಯಾಗಿರ್ತಾಳೆ. ಹೌದು. ಏನಾದ್ರೂ ಕೃತಕವಾಗಿ ತಾವೇನಾದ್ರೂ ಮಾತಾಡಕ್ ಹೋಯ್ತು ಅಂದ್ರೆ ಏನೋ ಸಂಚಿರ್ಬೇಕು ಅಂತ ಭಾವಿಸ್ಬಿಡ್ತಾರೆ, ಇನ್ನೇನೋ ಮಸಾಲ ತೊಡತ ಮಾಡ್ತಾರೆ. ಹಾಗಾಗಿ ನಾನು ಅದೇ ಭಾಷೆ ಕಂಟಿನ್ಯೂ ಮಾಡ್ತೀನಿ, ಮುಂದೂ ಅದೇ ಮಾಡ್ತೀನಿ ನಾನು.
ಹಾಂ ಹಾಂ ಅಮ್ಮಿ ಅಂತ ತಾವು ಕರಿತೀರಿ. ಹೌದು. ನಿಮ್ಮನೆಯವ್ರು ನಿಮ್ಮನ್ನ ಏನಂತ ಕರೀತಾರೆ? ಗುರು ಅಂತ ಕರೀತಾರೆ. ಗುರು ಅಂತಾನೆ. ಎಲ್ಲ ಥರದಲ್ಲೂ ಗುರುವಾಗಿದ್ರಿ ಅವರಿಗೆ. ಈ ವೈವಾಹಿಕ ಜೀವನ ಹೀಗೆ ಸಾಗುತ್ತೆ. ಹೇಗೆ ಅವರು ತಮ್ಮ ಬದುಕಿನಲ್ಲಿ ಹೊಂದ್ಕೊಂಡ್ರು? ನಿಮ್ಮ ಬದುಕು ಹಸನಾಗಲಿಕ್ಕೆ ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಒತ್ತಾಸೆ ಹೇಗಿದೆ, ಹೇಗೆ ಸಾಗಿ ಬಂದಿದೆ ಅದು? ಹೊಂದಾಣಿಕೆ ಆಗುತ್ತೆ ಅನ್ನೋದಕ್ಕೆ ನಾವು 2 ವರ್ಷ 3 ವರ್ಷ ನೋಡಾಡ್ಕೊಂಡು ಬೆಳೆದಿದ್ವಿ ಇಷ್ಟಪಟ್ಟು. ಹಾಗಾಗಿ 2 ವರ್ಷ 3 ವರ್ಷ ಆದಮೇಲೆ ಮದುವೆ ಆಗಿರೋದ್ರಿಂದ ಹೊಂದಾಣಿಕೆ ಚೆನ್ನಾಗಿ ಆಯಿತು. ಅವರು ಸ್ವಲ್ಪ ಕಷ್ಟದಲ್ಲೇ ಬೆಳೆದಿದ್ರು, ನಾನು ಕಷ್ಟದಲ್ಲೇ ಬೆಳೆದಿದ್ದೆ. ಇಬ್ಬರದ್ದು ಕುಟುಂಬದ ಪರಿಸ್ಥಿತಿ ಒಂದೇ ಆಗಿದ್ದರಿಂದ ನಾವು ಚೆನ್ನಾಗಿ ಹೊಂದ್ಕೊಳ್ಳೋಕೆ ಅನುಕೂಲ ಆಗುತ್ತೋ ಅಂತ ಅನಿಸುತ್ತೆ. ಆಮೇಲೆ ಈ ಲವ್ ಅಂತಂದರೆ ಈ ಮೆಚುರಿಟಿ ಆದಮೇಲೆ ಲವ್ ಮಾಡಿದರೆ ಅಂಥ ಪ್ರಾಬ್ಲಮ್ ಇರೋಲ್ಲ ಅಂತ ಅನಿಸುತ್ತೆ. ಈ ಸ್ಟೂಡೆಂಟ್ ಲೈಫಲ್ಲಿ ಅಲ್ಲಿ ಇಲ್ಲಿ ಲವ್ ಮಾಡಿ ಸಿಕ್ಕಾಕೊಂಡವ್ರು ಸ್ವಲ್ಪ ಫೇಲ್ಯೂರ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ಮೆಚುರಿಟಿ ಬಂದಮೇಲೆ ಈ ಮದುವೆ ಸ್ಟೇಜಲ್ಲಿ ಲವ್ ಮಾಡಿ ಮದುವೆ ಆಗೋದೇ ತುಂಬ ಬೆಸ್ಟ್ ಅಂತ ನನಗನ್ಸುತ್ತೆ. ಅಂದರೆ ಮೆಚುರಿಟಿಗಿಂತ ಮೊದಲೇ ಮಾಡೋ ಲವ್ ಸರಿ ಅಷ್ಟು ಒಳ್ಳೆಯದಲ್ಲ. ಮೆಚುರಿಟಿ ಆದಮೇಲೆ ಲವ್ ಮ್ಯಾರೇಜ್ ಆಗೋದೇ ತುಂಬ ಒಳ್ಳೆಯದು ಅಂತ ನನ್ನ ಇಷ್ಟ. ಭಾಳ ಒಳ್ಳೆ ಸಂಗತಿ ಗುರುಲಿಂಗಯ್ಯ ಅವರೇ. ಯಾಕೆಂದರೆ ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ, ಏನೋ ವಿವಾಹ ಪೂರ್ವಕ್ಕಿಂತ ಮುಂಚೆ ಹೆಚ್ಚು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದಾಗ ಸಾಂಸಾರಿಕ ಜೀವನ ಅಷ್ಟು ಸುಗಮವಾಗಿರೋದಿಲ್ಲ, ಸಂಕಷ್ಟಕ್ಕೆ ಸಿಲುಕುತ್ತೆ ಅನ್ನುವಂಥದ್ದು. ಆದರೆ ಅದಕ್ಕೆ ವಿರುದ್ಧವಾಗಿ ತಾವು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ, ಅನಂತರ ಒಂದಷ್ಟು ಮಾತುಗಳನ್ನು ಮುಂದುವರಿಸೋಣ. ಸಂತೋಷ ಸಂಗೀತ ಓಹೋ ಓಹೋ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಮ್ಮಿ ಚಿಮ್ಮಿ ಮೈ ತುಂಬಿದೆ. ಕೇಳುಗರೆ, ಗುರುಲಿಂಗಯ್ಯ ಅವರ ಜೊತೆ ಮಾತುಕತೆಯನ್ನು ಕೇಳ್ತಾ ಇದ್ರಿ. ಈಗ ಇಟಾನಗರದಿಂದ ಅಲ್ಲಿನ ಕ್ಲಸ್ಟರ್ ಹೆಡ್ ಆಗಿರುವಂತಹ ರಾಮಾಂಜನಪ್ಪ ಅವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಇಟಾನಗರಲ್ಲಿ ಸದ್ಯಕ್ಕೆ ಕ್ಲಸ್ಟರ್ ಹೆಡ್ ಆಗಿ ಅರುಣಾಚಲ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ತಿಂಗಳು ಗುರುಲಿಂಗಯ್ಯ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ, ಸೊ ಅವರ ಸ್ನೇಹಿತರು, ಈ ಪ್ರೆಸೆಂಟ್ ಕಂಡೀಷನ್ ಸ್ನೇಹಿತರು ಪೂರಾ ಕರ್ನಾಟಕದಲ್ಲಿ ಅವ್ರಿಗೆ ಹೆಸರು ಗೊತ್ತಿಲ್ಲದವರು ಯಾರೂ ಇಲ್ಲ ಅನಿಸುತ್ತೆ ನನ್ನ ಬಾಟಿಗೆ. ಯಾವುದೇ ಕಂಡೀಷನಲ್ಲಿ ಗುರುಲಿಂಗಯ್ಯ ಅವ್ರ ಮುಖದ ಮೇಲೆ ಯಾವಾಗಲೂ ನಗು ಹಾಗೆ ಇರ್ತದೆ. ಎದುರುಗಡೆ ಯಾರೇ ಬಂದರೂ ಕೂಡ ಆಟೋಮೆಟಿಕ್ಕಾಗಿ ಅವರು ಸ್ಮೈಲ್ ಕೊಡಲೇಬೇಕು. ಸೊ ಅವರ ಪರಿಚಯ ಆಲ್ಮೋಸ್ಟ್ 35 ವರ್ಷ. 35 ವರ್ಷ ಹಿಂದ್ಗಡೆ ನಾವು ಹೇಗಿದ್ದೀವಿ ಇವತ್ತು ಕೂಡ ಹಾಗೆ ಇದ್ದೀವಿ ಮತ್ತು ಹಂಗೆ ನಡ್ಕೋತಾ ಇದ್ದಾರೆ ಇವತ್ತು. ಇದ್ರ ಜೊತೆಗೆ ತುಂಬ ಹೆಲ್ಪಿಂಗ್ ನೇಚರ್ ಮನುಷ್ಯ. ಯಾವುದೇ ಟೈಮಲ್ಲಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿ ನನಗೆ ಈ ಸಮಸ್ಯೆ ಇದೆ ಅಂದರೆ ಫಸ್ಟ್ ಪರ್ಸನ್ ಗುರುಲಿಂಗಯ್ಯ ಅಲ್ಲಿ ಹಾಜರಾಗ್ಬಿಡ್ತಾರೆ. ಎಷ್ಟೋ ಸಲ ನನ್ನ ಈ ಗಮನಕ್ಕೆ ಈ ಥರ ಬಂದಿದೆ. ಸೊ ಇಂಥ ಪರ್ಸನ್ ಜೊತೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಖುಷಿ ತರುವಂಥ ವಿಷಯ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಗುರುಲಿಂಗಯ್ಯ ಈಸ್ ತುಂಬ ಒಳ್ಳೆ ಮನುಷ್ಯ. ಸೊ ವಿ ಆರ್ ಮಿಸ್ಸಿಂಗ್. ಆಕಾಶವಾಣಿ ಮೈಸೂರು ಕೂಡ ಮಿಸ್ ಮಾಡ್ತದೆ ಇಂಥವ್ರನ್ನ. ಒಳ್ಳೇದಾಗಲಿ, ಅವರ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಗುರುಲಿಂಗಯ್ಯ ಅವರೇ, ಎಡಿ ರಾಮಾಂಜನಪ್ಪ ಅವರ ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ತಾವು ಕೆಲಸವನ್ನು ಮಾಡಿದ್ದೀರಿ. ತುಂಬ ಅನುಭವಗಳು ಇವೆ. ಅದನ್ನೆಲ್ಲವನ್ನು ಈ ಸೀಮಿತ ಅವಧಿಯ ಒಳಗಡೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ದೀಕ್ಷಾ ತಮ್ಮ ಪ್ರೀತಿಯ ಮಗಳು ಅಮೇರಿಕಾದಲ್ಲಿ ಅವರಿದ್ದಾರೆ, ಸಂಪರ್ಕಿಸ್ತೀವಿ, ಸಾಧ್ಯ ಆಗಲಿಲ್ಲ. ಏನು ಮಾಡ್ಕೊಂಡಿದ್ದಾರೆ ದೀಕ್ಷಾ? ಮತ್ತು ದೀಕ್ಷಾಗೆ ಮದುವೆ ಇತ್ಯಾದಿಗಳನ್ನು ಏನಾದರೂ ಯೋಚನೆ ಮಾಡಿದ್ದೀರಾ? ನಿವೃತ್ತಿ ಆಗ್ತಾ ಇದ್ದೀರಿ? ಹೌದು, ಅವಳು
ಅವಳು MS ಮಾಡ್ತಾ ಇದ್ದಾಳೆ ಹ್ಞೂ ಅಮೇರಿಕಾದಲ್ಲಿ. ನಾನೇನು ನನ್ನ ಅನುಭವ ಹೇಳಿದ್ದೀನಿ ಅದನ್ನೇ ಅವಳಿಗೂ ಹೇಳ್ಕೊಟ್ಟಿದ್ದೀನಿ. ಮೆಚುರಿಟಿ ಆದಮೇಲೆ ಲವ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತ. ಹಂಗೇನೆ ಅವಳು ಒಬ್ರನ್ನ ಇಷ್ಟಪಟ್ಟಿದ್ದಾಳೆ, ಬಂದು ಇಂಥವ್ರ ಮದುವೆ ಆಗಬೇಕು ಅಂದ್ಲು, ನೋಡಿ ಅಂತ ಹೇಳಿದ್ದೆ. ಈಗ ಅವಳ ಮದುವೆ ನಿಶ್ಚಯ ಆಗಿದೆ. ಜೂನ್ 8ಕ್ಕೆ ಕೂರ್ಗಲ್ಲಿ ಮದುವೆ ಇದೆ. ಜೂನ್ 10ಕ್ಕೆ ಇಲ್ಲಿ ರಿಸೆಪ್ಷನ್ ಇರುತ್ತೆ. ಅವ್ರಿಗೂ ಲವ್ ಮ್ಯಾರೇಜೇ. ನಾನು ಲವ್ ಮ್ಯಾರೇಜ್ ಆದೆ. ಮಗಳಿಗೂ ಅಂದರೆ ಏಜ್ ಆದಮೇಲೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಬಂದಮೇಲೆ ಲವ್ ಮಾಡಿದ್ರೆ ಅದೇನು ಫೇಲ್ ಆಗಲ್ಲ, ನೀವು ಆರಿಸ್ಕೊಳ್ಬೋದು ಅಂತ ನಾನು ಹೇಳಿ. ಒಂದು ಲೋಕಜ್ಞಾನ ಸಿಕ್ಕಬೇಕು, ಬರಬೇಕು, ಮತ್ತೆ ನಾವು ಬದುಕಬೇಕು, ನಾವು ದುಡಿಬೇಕು ಅನ್ನೋದು ಕನಸುಗಳನ್ನ ಕಟ್ಕೊಂಡ್ರೆ ಅಷ್ಟೇನೆ ಬದುಕಾಗೋದಿಲ್ಲ. ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಪರಿಶ್ರಮ ಅನ್ನುವಂಥದ್ದು ಬೇಕಾಗುತ್ತೆ. ಒಂದು ಉದ್ಯೋಗ ಭದ್ರತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ದೀಕ್ಷಾ ಆನೆಯಲ್ಲಿ ಆಲೋಚನೆಯನ್ನ ಮಾಡಿ ಕಡೆಯದಾಗಿ ತಮ್ಮ ಅಂತಿಮ ನಿರ್ಧಾರವನ್ನ ತಿಳಿಸಿದ್ದಾರೆ. ಆಯ್ತು, ಗಂಡ ಒಪ್ಕೊಳ್ತೀರಿ, ಹೆಂಡತಿ ಒಪ್ಕೊಳ್ತಾರೆ, ಯಾರೋ ನಿಮ್ಮ ಮನೆಯವರು ಮತ್ತೆ ನೀವು ಒಪ್ಕೊಳ್ತೀರಿ. ಇನ್ನು ಉಳಿದಂಥವ್ರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರ ತಮ್ಮ ಮಗಳ ನಿರ್ಧಾರಕ್ಕೆ? ಹೌದು, ಅವರು ಹುಡುಗನವ್ರ ತಂದೆ ತಾಯಿ ಎಲ್ಲ ಬಂದು ಮಾತಾಡಿ ಮುನ್ಸೋ ಶಾಸ್ತ್ರನ ಮಾಡಿ ಹೋಗಿದ್ದಾರೆ. ಕಡೆಯದಾಗಿ ಸರ್, ಸಮಯ ಕಡಿಮೆ ಇದೆ. ಆಕಾಶವಾಣಿ ನಿಮ್ಮ ಬದುಕಿನಲ್ಲಿ ಹೇಗೆ ಕಾಣ್ತು, ಮತ್ತೆ ಏನೇನೆಲ್ಲ ಕೊಡ್ತು? ಆಕಾಶವಾಣಿಯಿಂದ ತಾವು ಏನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಏನೇನೆಲ್ಲ ಕೊಡ್ತು ಅನ್ನೋದಕ್ಕಿಂತ ನನಗೆ ಅಂದ್ಕೊಂಡಿರೋದಕ್ಕಿಂತ ಎಲ್ಲ ಜಾಸ್ತಿನೇ ಇದು ಕೊಟ್ಟಿದೆ. ತುಂಬ ಸಂತೃಪ್ತಿಯಾಗಿ ಕೆಲಸ ಮಾಡಿದ್ದೀನಿ, ಸಂತೃಪ್ತಿಯಿಂದ ಹೋಗ್ತಾ ಇದ್ದೀನಿ, ಅಷ್ಟು ಹೇಳ್ಬೋದು. ಆಕಾಶವಾಣಿಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ, ಅಷ್ಟನ್ನು ಮಾತ್ರ ಹೇಳ್ಬೋದು. ಇನ್ನೇನು ಇಷ್ಟನ್ನೇ ಲೀಸ್ಟ್ ಮಾಡಲಿಕ್ಕಂತೂ ಆಗಲ್ಲ. ಏನೇನು ಬೇಕು ನನಗೆ ಅದೆಲ್ಲ ಕೊಟ್ಟಿದೆ. ಸುಮಾರು 36-37 ವರ್ಷಗಳ ಈ ಒಂದು ಸುದೀರ್ಘ ಅವಧಿಯಲ್ಲಿ ತಾವು ಆಕಾಶವಾಣಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡು ಬಂದಿದ್ದೀರಿ. ಆಕಾಶವಾಣಿ ಅಂತಂದಾಗ ನಿವೃತ್ತಿಯ ನಂತರದಲ್ಲಿ ಯಾರ್ಯಾರೆಲ್ಲ ಇಲ್ಲಿ ತಮಗೆ ಕಾಡ್ತಾರೆ, ನೆನಪಾಗ್ತಾರೆ? ನನ್ನ ಸಹ ಉದ್ಯೋಗಿಗಳೆಲ್ಲರೂ ನನಗೆ ನೆನಪಾಗಿ ಆಗ್ತಾರೆ. ತುಂಬ ಹೆಸರು ಹೇಳೋಕ್ಕೆ ಬೇಜಾರಾಗುತ್ತೆ. ಅಂದರೆ ನಾನು ಎಲ್ಲರೊಂದಿಗೂ ಹೊಂದ್ಕೊಂಡೇ ಇದ್ದೆ. ಹಾಗಾಗಿ ಒಂದೆರಡು ಹೆಸರುಗಳು ಹೇಳಲಿಕ್ಕೆ ನನಗೆ ಇಷ್ಟ ಬರ್ತಾ ಇಲ್ಲ, ಟೈಮ್ ಆಯಿತು. ಒಂದೇ ಒಂದು ಗುರುಲಿಂಗಯ್ಯ ಅವರೇ, ತಾವು ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಈ ನಾವು ಇಲ್ಲಿ ಪ್ಲೇ ಮಾಡಿದಾಗ ಚಿತ್ರಗೀತೆಗಳು ಏನಿವೆ, ಆ ಚಿತ್ರಗೀತೆಗಳನ್ನು ತಾವು ಬಹಳ ಇಷ್ಟಪಟ್ಟು ಕೇಳ್ತಾ ಇದ್ರಿ. ಯಾಕೆ, ಏನು ಅದರ ಹಿನ್ನೆಲೆ ಏನು? ತುಂಬ ಇಷ್ಟ, ಮೊದಲಿಂದ ಕೇಳ್ಕೊಂಡು ಬೆಳೆದಿದ್ವಿ, ತುಂಬ ಕೇಳ್ತಾ ಇದ್ವಿ. ಸೊ ಹಾಗಾಗಿ ಇಷ್ಟ ಆಗ್ತಾ ಇತ್ತು. ಬಹಳ ಸಂತೋಷ. ತಮ್ಮ ನಿವೃತ್ತಿಯ ಬದುಕು ಹಸನಾಗಿರಲಿ. ತಾವು ಹಲವಾರು ಕನಸುಗಳನ್ನು ನಿವೃತ್ತಿಯ ನಂತರದಲ್ಲಿ ಕಟ್ಕೊಂಡಿದ್ದೀರಿ, ನನಸು ಮಾಡ್ಕೊಳ್ತೀರಿ ಅನ್ನುವಂಥ ಭರವಸೆಗಳು ಕೂಡ ನಮಗೆ ಇದೆ. ಯಾಕೆಂತಂದರೆ ಇಷ್ಟು ವರ್ಷಗಳಲ್ಲಿ ತಾವು ನಡೆದು ಬಂದಂತಹ ಈ ಬದುಕಿನ ಹಾದಿಯಲ್ಲಿ ಈಡೇರಿಸ್ಕೊಂಡಂಥದ್ದು ನಮಗೆ ಗೋಚರಿಸುತ್ತೆ. ಮತ್ತಷ್ಟು ತಮ್ಮ ಬದುಕಿನಲ್ಲಿ ಸುಖ ಲಭಿಸಲಿ, ಆರೋಗ್ಯ ತಮಗೆ ಸಿಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಿವೃತ್ತಿಯ ಬದುಕು ಚೆನ್ನಾಗಿರಲಿ. ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿ, ಹಾಗೆಯೇ ನಮ್ಮ ಎಲ್ಲ ಆಕಾಶವಾಣಿಯ ಬಂಧುಗಳ ಪರವಾಗಿ ತಮಗೆ ನಮಸ್ಕಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕೇಳುಗರಿಗೆ ನಮಸ್ಕಾರ.